ಜಾಸ್ತಿ ಬರ್ತಾ ಇರೋದು 2ನೇ ಕ್ವಶನ್ ಬಂದು ಓದಿಲ್ವಾ ಅಂತ. ಸೊ ನೀನ್ ಏನಕ್ಕೆ ಓದಿಲ್ಲ ಅಂತ ಹೇಳ್ಬಿಡು. ನಮ್ಮನೆ ಅದಕ್ಕೆ ನಾವು ಅಷ್ಟೆಲ್ಲ ಮಾತಾಡಿದ್ ಬರೀ 3 ವರ್ಷ ಎಲ್ಲ ಅವ್ರಿಗೆ ಬಾಯ ಮುಚ್ಚಿಸ್ಬಿಟ್ರು. 10 ವರ್ಷ ಟೈಮ್ ತಗೊಂಡಿಲ್ಲ, 2 ವರ್ಷ 3 ವರ್ಷದಲ್ಲೇ ಗೊತ್ತಾಗ್ಬಿಡ್ತಾರೆ. ನೀನ್ 2 ವರ್ಷ ಆಯ್ತಾ ನಿಮ್ಗೆ ಎಷ್ಟು ಜನ ಅಣ್ಣ ಅಂತ ಬಂದಿರು, ಎಷ್ಟು ಜನ ಮಕ್ಳು ನಿಮ್ಮ ಅಪ್ಪ ಅಮ್ಮಂಗೆ ಅಂತ, ಎಷ್ಟು ಜನ ಮಕ್ಳು ಅಂತ ಹೇಳ್ಬಿಡು. ನಮ್ಮ ಅಪ್ಪ ಅಮ್ಮಂಗೆ ನಾವು ನೋಡಿದೀನಿ ಆ 2 ಅಕೌಂಟ್ ಇಂದ ಬ್ಯಾಕ್ ಟು ಬ್ಯಾಕ್ ಏನಾದ್ರು ಒಂದು ಬ್ಯಾಡ್ಸ್ ಕಮೆಂಟ್ ಬರ್ತಿದೆ ಅಂತಂದ್ರೆ ಜಸ್ಟ್ ತುಂಬಾ ಚೆನ್ನಾಗಿ ಕೇಳ್ತಾ ಇರ್ತಾರೆ ಅಂತಂದ್ರೆ ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ ನಿನ್ ಬಗ್ಗೆ. ನಾನು ಫಸ್ಟ್ ಅದೇ ಅಂಗಡಿ ಇತ್ತು ಕೆಲಸ ಮಾಡ್ತಿದ್ನಾ. ನೀನ್ ಸ್ಕೂಲ್ ಬಿಡ್ತೈತಾ, ಸ್ಕೂಲ್ ಬಿಟ್ಟಾಗ ಇವ್ಳು ಬರ್ತಾಳ ಇಲ್ಲ ಅಂತ ಯಾವಾಗ ಬರ್ತಿಲ್ಲ ಗೊತ್ತಿಲ್ಲ. ನನ್ ಕೆಲಸ ಎಲ್ಲಿ ಬಿಜಿ ಐತೆ, ಇವ್ಳು ಬಂದ್ಲ ಆ ಕೆಲಸ ಎಲ್ಲ ಬಿಟ್ಟು ನಾನು ಫಸ್ಟ್ ಬಿಲ್ಡಪ್ ಆಗಿ ಇದು ಮಾಡ್ಕೊಳ್ಕೋತೀವಿ. ಬಟ್ ನನ್ಗೆ ಹೆಂಗ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನೆಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಡಿನ ಚಿಂತೆಯಲ್ಲಿ ಬಾಳಬಾರದು, ಬಾಡಿನ ಮೂಲವೆಲ್ಲಿ ಕೆಡಬಾರದು. ಎಸ್, ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮೆಲ್ಲಲ್ಲಿ ನೋಡಿರ್ತೀರಾ. ಎಸ್, ಈ ಒಂದು ವ್ಲಾಗ್ ಮಾಡೋಕ್ಕೆ ಇದು ಸರಿಯಾದ ಸಮಯ. ಯಾಕಂತಂದ್ರೆ ಇವಾಗ ಇನ್ನೂ ಎದ್ದು ಮುಖ ತೊಳ್ಕೊಂಡು ನಾಷ್ಟ ಮುಗಿಸಿ ವಿಷ್ಣುನ ಮಲಗಿಸ್ಬಿಟ್ಟಿದ್ದೀವಿ. ಸೊ ಇವಾಗ ಅವ್ನು ಮಲಗಿದ್ದಾಗಲೇ ಈ ವ್ಲಾಗ್ನ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂದರೆ ಅವ್ನು ಫುಲ್ ತೀಟೆ ಮಾಡ್ತಾ ಇರ್ತಾನೆ. ಸೊ ಅದಕ್ಕೋಸ್ಕರ ಅವ್ನು ಮಲಗಿದ್ದಾಗಲೇ ಈ ವ್ಲಾಗ್ನ ಮಾಡೋಣ ಅಂತ. ಎಸ್, ಆಲ್ರೆಡಿ ತಮ್ಮೇಲೆ ನೋಡಿರ್ತೀರ ವ್ಲಾಗ್ ಏನು ಅಂತ. ಸಾಕಷ್ಟು ಜನ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತೇನೆ ಇದ್ರಿ. ಸೊ ಅಂಬಿ ಲೈಫ್ ಸ್ಟೋರಿ ಹೇಳಿ ಅಂತ. ಸೊ ಓದ್ ವ್ಲಾಗ್ ಅಂತಂದರೆ ಲವ್ ಸ್ಟೋರಿ ಅಂದರೆ ಮೈ ಲೈಫ್ ಸ್ಟೋರಿ ವ್ಲಾಗಲ್ಲಿ ಸೊ ನನ್ನ ಒಂದು ಲೈಫ್ ಸ್ಟೋರಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು, ಬಟ್ ಸ್ಟಿಲ್ ಅಂಬಿ ಬಗ್ಗೆ ಗೊತ್ತಿಲ್ಲ. ಆ್ಯಂಡ್ ಗಿಫ್ಟ್ ಅನ್ಬಾಕ್ಸ್ ಮಾಡಬೇಕಾಗಿರೋಂತಹ ವಿಷ್ಣು ಬರ್ಡೇಗೆ ಗಿಫ್ಟ್ ಅನ್ಬಾಕ್ಸ್ ಮಾಡಿದ್ವಲ್ಲ, ಅದರಲ್ಲಿ ತುಂಬ ಜನ ಕೇಳಿದ್ದಾರೆ ಸೊ ಏನಕ್ಕೆ ನಿನಗೆ ಓದೋಕ್ಕೆ ಬರಲ್ಲ ಅಂತ. ಸೊ ಅದು ಏನು ಎತ್ತ ಒಂದು ಲೈಫ್ ಸ್ಟೋರಿ ಫುಲ್ ಎಲ್ಲ ಹೇಳ್ತೀನಿ. ಸೊ ಈ ವ್ಲಾಗಲ್ಲಿ ಜಾಸ್ತಿ ನಂದಿರಲ್ಲ ಮಾತು, ನಿಮ್ಮ ಅಂಬಿದಾಗಿರುತ್ತೆ. ಬಿಕಾಸ್ ತುಂಬ ಜನ ಹೇಳ್ತಿದ್ರಲ್ಲ ಅಂಬಿನ ಮಾತಾಡಿಸಿ ನೀವು ಮಾತಾಡಬೇಡಿ ಅಂತ. ಇವಾಗ ಅವ್ನ ಲೈಫ್ ಸ್ಟೋರಿನ ಅವನೇ ಹೇಳ್ತಾನೆ. ಸೊ ಬನ್ನಿ, ಸೊ ತಡ ಮಾಡಿದೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಸ್ ಗೈಸ್, ಈಗ ತಡ ಮಾಡೋದು ಬೇಡ, ಆದಷ್ಟು ಬೇಗ ವ್ಲಾಗ್ ನ ಸ್ಟಾರ್ಟ್ ಮಾಡ್ಬೋಣ. ಬಿಕಾಸ್ ಇದು ತುಂಬಾ ಲೆಂತ್ ಆಗ್ಬೋದು. ಎಷ್ಟು ಕ್ವಶನ್ಸ್ ಕೇಳಿದ್ರೆ ನಿನ್ ಬಗ್ಗೆ, ಯಾಕಂತಂದ್ರೆ ಈಗ ಕೇಳೋರಲ್ಲ ನಂಗೆ ಗೊತ್ತಾಗಲ್ಲ, ನೀನು ಬಿಡಿಸಿ ಹೇಳ್ತಾ ಇರೋ ನನಗೆ. ಯಾಕಂತಂದ್ರೆ ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ ನಿಮ್ಮ ಒಂದು ಪ್ರತಿ ಒಂದು ಕಮೆಂಟ್ಗೂ ನಾನು ಲೈಕ್ ಕೊಟ್ಟಿರ್ತೀನಿ. ಸೊ ಅದನ್ನ ಚೆಕ್ ಮಾಡ್ತಿರೋ ಹೋಗೋದಿಲ್ಲ. ಒಂದ್ ವ್ಲಾಗ್ ಬಿಟ್ಟ ಮೇಲೆ ನಾನು 3 days ವರ್ಗು ಅಂದ್ರೆ ಆ ವ್ಯೂಸ್ ಸ್ಟಾಪ್ ಆಗೋವರೆಗೂ ನಾನು ಕಮೆಂಟ್ಸ್ ಓದ್ತಾನೆ ಇರ್ತೀನಿ. ಸೊ ನನಗೆ ಇಷ್ಟ ಆಗಿದ್ದ ಕಮೆಂಟ್ಸ್ ನ ಹಂಗೆ ಡಿಲೀಟ್ ಕೂಡ ಮಾಡ್ತಾ ಇರ್ತೀನಿ. ಸೊ ಇದು ನಾನು ಕ್ವಶನ್ಸ್ ಎಲ್ಲಾನು ಓದ್ತಾ ಇರ್ತೀನಿ ಕಮೆಂಟ್ಸ್ ನ. ಸೊ ಎಲ್ಲರೂ ಕೇಳ್ತಾ ಇರ್ತಾರೆ ಸೊ ನೀನ್ ಜಾಸ್ತಿ ಮಾತಾಡ್ಬೇಕಂತ. ಸೊ ಅದಕ್ಕೋಸ್ಕರ ಇನ್ನು ತುಂಬಾ ಚೆನ್ನಾಗಿ ಕೇಳ್ತಿದ್ರು ನಿನ್ ಲೈಫ್ ಸ್ಟೋರಿ ಹೇಳ್ಬೇಕು ಅಂತ ಹೇಳಿ. ಈ ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡೋದ್ರಲ್ಲಿ ಹಾಗೆ ಹೇಳ್ದಾಗೆ ನಿನ್ ಓದಕ್ ಬರಲ್ಲ ಅಂತ ತುಂಬಾ ಜನ ಕೇಳಿದ್ದಾರೆ. ಅದ್ರ ಹಿನ್ನೆಲೆ, ಆಮೇಲೆ ನಾವಿಲ್ಲಿ ಬಂದು ಕುಂತಿರೋದಕ್ಕೆ ಕಾರಣ ಏನು, ಹಾಗೆ ನಾವು ಅಂತಂದ್ರೆ ನಿನ್ನ ಬಗ್ಗೆ ತಿಳ್ಕೊಳಕ್ಕೆ ಜನಕ್ಕೆ ಕ್ಯೂರಿಯಾಸಿಟಿ ಇದೆ. ಸೊ ನಿನ್ ಬಗ್ಗೆ ನಾನು ಕ್ವಶನ್ಸ್ ಕೇಳ್ತೀನಿ, ಹೇಳು. ಲೈಕ್ ನಾವೇನ್ ದೊಡ್ಡ ವ್ಯಕ್ತಿಗಳು ಅಥವಾ ನಮ್ಮ ಬಗ್ಗೆ ತಿಳ್ಕೊಬೇಕಂತಲ್ಲ. ಸೊ ಇದು ನಮ್ಮ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ನಮ್ಮನ್ನ ಇಷ್ಟಪಡೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅವ್ರು ಕೇಳ್ತಾರಂತ ಕ್ವಶನ್ಸ್ಗೆ ಆನ್ಸರ್ ಮಾಡೋದು ನಮ್ ಕರ್ತವ್ಯ, ಆನ್ಸರ್ ಮಾಡೋದು. ಸೊ ಅದಕ್ಕೋಸ್ಕರ ಆನ್ಸರ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಇದನ್ನ ನೀವು ನಿಮ್ ಬಗ್ಗೆ ಹೇಳ್ಕೊಂತ ಇದ್ದೀರಾ ಅದು ಇದು ಅಂತ ಹೇಳೋರ್ಗೆಲ್ಲ ಐ ಡೋಂಟ್ ಕೇರ್. ಸೊ ನೀವು ಆ ರೀತಿ ಕಮೆಂಟ್ ಮಾಡೋದು ಕೂಡ ಐ ಜಸ್ಟ್ ಡಿಲೀಟ್ ಅಷ್ಟೇ. ನಾನು ಡಿಲೀಟ್ ಮಾಡಿ ಬಿಸಾಕ್ತಾ ಇರ್ತೀನಿ. ನನಗೆ ಇಷ್ಟ ಇದ್ದಿದ್ದ ಕಮೆಂಟ್ಸ್ ನಾನು ಯಾವ್ದು ಕೂಡ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಇಡಕ್ ಹೋಗಲ್ಲ ಅಷ್ಟೇ. ನನ್ಗೆ ಇಷ್ಟ ಆಯ್ತಾ ಅದನ್ನ ನಾನು ಇಟ್ಕೊಂತೀನಿ. ರಿಪ್ಲೈ ಮಾಡೋದು ಕೂಡ ನಾನು ಹೋಗಲ್ಲ. ಬಿಕಾಸ್ ನಮ್ ಪ್ರೀತಿಸೋ ಜನಗಳಿಗೆ ನಾವೇನು ಅಂತ ಗೊತ್ತದು. ಅದಕ್ಕೋಸ್ಕರ ನಾನು ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ಮಾತಾಡ್ತಾರೆ. ಬರೀ ಒಂದ್ 2 ಅಕೌಂಟ್ ಇಂದ ಅಷ್ಟೇ ಗೈಸ್. ನಾನು ಇಲ್ಲಿವರೆಗೂ ನೋಡಿದೀನಿ ಆ 2 ಅಕೌಂಟ್ ಇಂದ ಬ್ಯಾಕ್ ಟು ಬ್ಯಾಕ್ ಏನಾದ್ರು ಒಂದು ಬ್ಯಾಡ್ಸ್ ಕಮೆಂಟ್ ಬರ್ತಿದೆ ಅಂತಂದ್ರೆ ಜಸ್ಟ್ ಆ 2 ಅಕೌಂಟ್ ಇಂದ ಮಾತ್ರ. ಅದ್ ಬಿಟ್ಟಾಕ ಅವ್ರದೆಲ್ಲ ಮಾತಾಡೋದು ನಮ್ಗೆ ವೇಸ್ಟ್ ಲ್ಯಾಗ್ ಆಗುತ್ತೆ. ಎಸ್, ಈಗ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಅವ್ರಿಗೆ ಹೇಳ್ಬೇಕಲ್ವಾ, ನಾವು ನಮ್ ಸಬ್ಸ್ಕ್ರೈಬರ್ಸ್ಗೆ ನಮ್ನ ಕೇಳೋರ್ ಬಗ್ಗೆ ಹೇಳ್ತಾ ಇರೋದು ಅಂತ ಅಷ್ಟೇ ಅಲ್ವಾ. ಅವ್ರಿಗೋಸ್ಕರ ನಾವು ಬ್ಲಾಕ್ ಮಾಡ್ತಾ ಇಲ್ಲ, ಜನಕ್ಕೋಸ್ಕರ ಬ್ಲಾಕ್ ಮಾಡ್ತಾರೆ, ನಮ್ ಇಷ್ಟಪಡೋರ್ಗೋಸ್ಕರ ಅಷ್ಟೇ. ಈಗ ಫಸ್ಟ್ ಕ್ವಶನ್ ಬಂದು ನಿಮ್ಮ ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತಾರೆ ನಿಮ್ಗೆ ಎಷ್ಟು ಜನ ಅಣ್ಣ ಅಂತ ಬಂದಿರು, ಎಷ್ಟು ಜನ ಮಕ್ಳು ನಿಮ್ಮ ಅಪ್ಪ ಅಮ್ಮಂಗೆ ಅಂತ, ಎಷ್ಟು ಜನ ಮಕ್ಳು ಅಂತ ಹೇಳ್ಬಿಟ್ಟು. ನಮ್ಮ ಅಪ್ಪ ಅಮ್ಮಂಗೆ ನಾವು 7 ಜನ ಮಕ್ಕಳು, 5 ಜನ ಗಂಡ್ ಮಕ್ಳು, 2 ಹೆಣ್ಮಕ್ಳು ಅಷ್ಟೇ. ನೀನ್ ಎಷ್ಟು ಅಂತ ಹೇಳ್ಬಿಟ್ಟು. ನಾನು 2 ನಮ್ಮ ಅಣ್ಣ ಒಬ್ಬ ನಾನು 2 ಅಷ್ಟೇ. ಆಮೇಲೆ ಭೂಮಿ ಲೀಲಾ ನಾನು ಎಲ್ರು ನಿಮ್ ಬ್ಲಾಗ್ಸ್ ನಮ್ಮ ಬ್ಲಾಗ್ಸ್ ಡೈಲಿ ನೋಡೋರಿಗೆ ಗೊತ್ತಿರುತ್ತೆ ಆಯ್ತಾ. 7 ಜನ ಮಕ್ಳು. ಈಗ ನೀನು ಊರು ಯಾವ್ದು, ಸ್ವಂತ ಊರು? ಬೆಂಗಳೂರು ಬಿಟ್ಟು. ನಮ್ ಸ್ವಂತ ಊರು ಮಸ್ಕಿ ಅಂತ. ಮಸ್ಕಿ ಲಿಂಗಸೂರ್ ಹತ್ರ ಇರೋದು. ಲಿಂಗಸೂರಿಂದ ಹಿಂದೆನೆ ಇರೋದು, ಬಳ್ಳಾರಿಯಿಂದ 1 3 ಕಿಲೋಮೀಟರ್. ಅದಕ್ಕೆ ನಾನು ಏನ್ ಮಾಡ್ತೀನಿ, ಎಲ್ಲರಿಗೂ ನಾನು ಮಸ್ಕಿ ಅಂತ ಹೇಳಲ್ಲ, ಆಲ್ಮೋಸ್ಟ್ ಜನಕ್ಕೆ ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಏನ್ ಹೇಳ್ತೀನಿ, ಬಳ್ಳಾರಿಯಿಂದ 1 3 ಕಿಲೋಮೀಟರ್ ಅಂತ ಈ ತರ ಹೇಳ್ಬಿಡ್ತೀನಿ. ಬಳ್ಳಾರಿ ಇಲ್ಲ ರಾಯಚೂರು ಹತ್ರ ಅಂತ. ರಾಯಚೂರಿಗೂ ಬಳ್ಳಾರಿಗೂ ತುಂಬಾ ಅಜ್ಜಗಜ 300-400 ಕಿಲೋಮೀಟರ್ ಡಿಫ್ರೆನ್ಸ್ ಆಗ್ಬಿಡುತ್ತೆ. ಅಲ್ಲ ನೀವು ಹಿಂದೆ ಬಳ್ಳಾರಿ ಇರೋದು ಇಲ್ಲೇ 305 ಕಿಲೋಮೀಟರ್, ರಾಯಚೂರು 657 ಕಿಲೋಮೀಟರ್ ಇದೆ. ಬಳ್ಳಾರಿ ಹತ್ರ ಮಸ್ಕಿ ಆಯ್ತಾ ಅಷ್ಟೇ. 2ನೇ ಕ್ವಶನ್ ಜಾಸ್ತಿ ಬರ್ತಾ ಇರೋದು 2ನೇ ಕ್ವಶನ್ ಬಂದು ಓದಿಲ್ವಾ ಅಂತ. ಸೊ ನೀನ್ ಏನಕ್ಕೆ ಓದಿಲ್ಲ ಅಂತ ಹೇಳ್ಬಿಡು. ನನ್ಗೆ ಓದ್ಬೇಕಂತ ತುಂಬಾ ಇಷ್ಟ ಇತ್ತು, ಓಕೆನಾ. ನಮ್ಮ ಅಣ್ಣಂಗಾಗ್ಲಿ ನನ್ಗಾಗ್ಲಿ ತುಂಬಾ ಇಷ್ಟ ಇತ್ತು. ಬಟ್ ಮನೆ ಪರಿಸ್ಥಿತಿ ನೋಡಿದಾಗ ನಮ್ಗೆ ಸಾಕು, ಬೇಡ ಬಿಡಪ್ಪ ಇಲ್ಲಿ ಸಾಕಂತ ನಾವು ಅಲ್ಲಿಗೆ ಬಿಟ್ಟಿದ್ವಿ ಅಷ್ಟೇ, ಏನಿಲ್ಲ ಅದ್ರ ಬಗ್ಗೆ.
ಅವ್ನಿಗೆ ಓದಕ್ ತುಂಬಾ ಇಂಟ್ರೆಸ್ಟ್ ಇತ್ತು, ಓದಕ್ ಇಷ್ಟ ಇತ್ತು, ಬಟ್ ಮನೆ ಪರಿಸ್ಥಿತಿ ನಾನು ಹೇಳ್ಬೋದು ಮನೆ ಪರಿಸ್ಥಿತಿ ತರ ಇತ್ತು ಅಂತ, ಬಟ್ ನಂಗೆ ಅದ್ ಬೇಡ ಅಂತ. ಸಿಂಪತಿ ಕ್ರಿಯೇಟ್ Sympathy ಬೇಡ. ಮಾಡ್ಕೊಂಡು ಇಷ್ಟ ಇಲ್ಲ. ಸಾಕು ನನ್ನ ಮನ್ಸಲ್ಲಿ ಏನಿದೆ ಓದಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ತರ ಯಾವ ತರ ಪರಿಸ್ಥಿತಿ ಇತ್ತು. ಮಿಡಿಲ್ ಕ್ಲಾಸ್ ಅದು ಇದ್ದೇ ಇರ್ತಾವೆ. ಕೆಲವ್ರು ಬಿಟ್ಟಿರ್ತಾರ ಸ್ಕೂಲ್ಗೆ, ಅವ್ರಿಗೆ ಮಾತ್ರ ಗೊತ್ತಿರ್ತಾವೆ ಏನ್ ಪ್ರೆಷರ್ ಇರ್ತಾವೆ ಅಂತ. ಬಟ್ ಅಷ್ಟೇ ಸಾಕು, ಅದ್ರ ಬಗ್ಗೆ ಮುಂದೆ ಹೇಳೋದ್ ಬೇಡ, ಮುಂದೆ ಹೇಳಿ ಸಾಕು. ಅದಕ್ಕೆ ಅವ್ನು ಓದಿಲ್ಲ. ಓದಿಲ್ಲ. ಎಲ್ಲಿವರೆಗೂ ಓದಿದ್ಯಾ ಅಂತ ಹೇಳಿ? 6ನೇ ಕ್ಲಾಸ್ ಲಾಸ್ಟ್. 6th ಸ್ಟ್ಯಾಂಡರ್ಡ್ ಲಾಸ್ಟ್ ಓದಿದ್ದೆ 6ನೇ ಕ್ಲಾಸ್ ಅಷ್ಟೇ. ಕನ್ನಡ ಓದ್ತಾನೆ ಅಂತಂದ್ರೆ ಕನ್ನಡ ಎಲ್ಲ ಓದಕ್ ಬರುತ್ತೆ. ಇವಾಗ ನಮ್ದು ಓದಿರೋ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್, ಯಜ್ಞಹಳ್ಳಿ ಗೌರ್ಮೆಂಟ್ ಸ್ಕೂಲ್. 6ನೇ ಕ್ಲಾಸಿಗೆ ಬಿಟ್ಬಿಟ್ಟು ಅಷ್ಟೇ. ಕನ್ನಡ ಓದ್ತಾನೆ ಅವ್ನು ಸ್ವಲ್ಪ ಕನ್ನಡ ಓದ್ತಾನೆ, ಬಟ್ ಇಂಗ್ಲಿಷ್ ಓದಕ್ ಬರಲ್ಲ, ಯಾಕಂದ್ರೆ ಅವ್ನು ಕನ್ನಡ ಮೀಡಿಯಂ ಅಲ್ಲಿ ಓದಿರೋದು. ಅದಕ್ಕೋಸ್ಕರ ಇಂಗ್ಲಿಷು ಇತ್ತೀಚಿನ ನಡುವೆ ಕನ್ನಡನು ಜಾಸ್ತಿ ಬರಲ್ಲ, ಜಾಸ್ತಿ ಲೆಂತ್ ಕಳಿಸಿ ಒತ್ತಕ್ಷರಗಳು ಇತ್ತು ಅಂದ್ರೆ ಬರಲ್ಲ ಅಂತ ತಪ್ಪಾಗಿ ಹೇಳ್ತೀನಿ. ಬಟ್ ತಪ್ಪು ಹೇಳಿದ್ರು ಹೇಳ್ತೀನಿ, ತಪ್ಪಾದ್ರು ಓಕೆ, ಆಪೋಸಿಟ್ ಇರೋರು ಅದು ತಪ್ಪು ಇರ್ತಾರ ಅಂತ ಹೇಳಿದ್ರೆ ಕರೆಕ್ಟ್ ಮಾಡಿಸ್ಕೊಂತಾನೆ, ಅದ್ರಲ್ಲಿ ಏನಿಲ್ಲ. ಬಟ್ ನಾನು ಏನಂತ ಇದ್ರೆ ತಿದ್ಕೊಂತ. ಓದಿದ್ರೆ ತಪ್ಪಾಗುತ್ತೆ ಅಂತ ನಾನು ಆತರ ಬಿಡಲ್ಲ. ತಪ್ಪಿದ್ರು ಹೇಳ್ಬಿಡ್ತೀನಿ, ಆಮೇಲೆ ಆಪೋಸಿಟ್ ಅದ ಹಂಗಲ್ಲ ಇತ್ತು ಅಂತಂದ್ರೆ ಸರಿ ಬಿಡ ಆಯ್ತು ಅಂತ ಸುಮ್ಮನೆ. ತಲೆ ಕೆಡ್ಸ್ಕೊಬೇಡ, ವಿಷ್ಣು ಜೊತೆ ನಿನ್ಗೂ ಹೇಳ್ಕೊಡ್ತೀನಿ. ಆ ಸ್ಕೂಲಿಗೆ ಜಾಯ್ನ್ ಆದ್ಮೇಲೆ ಗಾಯ್ಸ್ ನಾನು ಒಂದ್ ಮಾತು ಹೇಳ್ತೀನಿ, ಓದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ, ತಲೆ ಇರ್ಬೇಕು ಎಲ್ಲದಕ್ಕೂ. ಓದಿರೋರು ನಾನು ನೋಡಿದೀನಿ, ಬಟ್ ನನ್ನೇ ತಗೊಳ್ಳಿ ಗೈಸ್, ಇಲ್ಲ ನಾನ್ ಕಣ್ಣಾರ ನೋಡಿದೀನಿ. ಓದಿರೋರೆ ಬೇಜಾನ್ ಓದೋರೆ, ಓಕೆ ಡಿಗ್ರಿ ಗಂಟ ಓದ್ಬಿಟ್ಟು ಮಾಮೂಲಿ 10,000 12,000 ಕೆಲ್ಸಕ್ಕೆ ಹೋಗ್ತಾರೆ. ಬಟ್ ಓದೋದು ಇಂಪಾರ್ಟೆಂಟ್ ಅಲ್ಲ, ತಲೆ ಇರ್ಬೇಕು. ಈ ಬೆಂಗಳೂರಲ್ಲಾಗ್ಲಿ ಎಲ್ಲೇ ಬದುಕ್ಬೇಕಂದ್ರೆ ತಲೆ ಇರ್ಬೇಕು, ಓದ್ ಇಂಪಾರ್ಟೆಂಟ್ ಅಲ್ಲ. ನೀವು ಬೇರೆ ದೇಶಕ್ಕೆ ಹೋದ್ರೆ ಮಾತ್ರ ಓದೋದು ಇಂಪಾರ್ಟೆಂಟ್. ಈ ನಮ್ ದೇಶದಲ್ಲಿ ಓದೋದು ಏನ್ ಬೇಕಾಗಿಲ್ಲ, ತಲೆ ಇದ್ರೆ ಸಾಕು ಬದುಕಕ್ಕೆ ಅಂತ ಗೈಸ್. ನಾನು ಒಂದ್ ಟೈಮ್ ಓದಿರ್ತೀನಿ, ನನಗೆ ಒಂದು ಫೋನ್ ಅಲ್ಲಿ ಏನೋ ಒಂದು ಗೊತ್ತಿರಲ್ಲ, ಅದನ್ನ ಅವ್ನು ಸಾಲ್ವ್ ಮಾಡ್ತಾನೆ. ಟೆಸ್ಟ್ ಮಿ ದೇವ್ರ ಮೇಲೆ ಹಣೆಗೂ ಇಟ್ಟು ಹೇಳ್ತಿದ್ದೀನಿ, ನನ್ಗೆ ಎಷ್ಟೊಂದು ಫೋನ್ ಆಪರೇಟ್ ಓದಿದ್ರು ಕೂಡ ನನ್ಗೆ ಏನಾದ್ರು ಬಂದಾಗ ಜೂನೇ ಸಾಲ್ವ್ ಮಾಡ್ತಾನೆ. ನಾನೇನ್ ಹೇಳ್ತೀನಿ ಎಲ್ಲರಿಗೂ, ಓದ್ಬೇಕು ಬಟ್ ಎಷ್ಟ್ ಬೇಕು ಅಷ್ಟೇ, ಮ್ಯಾಥ್ಸ್ ಅಲ್ಲಿ ಆಗ್ಬಾರ್ದು ಅಂತ ಅಷ್ಟೇ. ಸತ್ಯ ಮಾಡಿ ಹೇಳ್ತೀನಿ, ದೇವ್ರ ಬಿಟ್ಟು ಹೇಳ್ತೀನಿ. ಅಂತಂದ್ರೆ ಈ ಸ್ಕ್ವೇರ್ಸ್ ಇದೆಲ್ಲ ಬಿಟ್ಬಿಟ್ಟು ನಿಮಗೆ ಎಷ್ಟೇ ಲೆಕ್ಕ ಇರ್ಲಿ, ಅದೆಷ್ಟೇ ಲೆಕ್ಕ ಇದ್ರು ಅವ್ನು ಕೇಳಿ ವಿತೌಟ್ ಕ್ಯಾಲ್ಕುಲೇಟರ್ ಒಂದು ನೆಕ್ಸ್ಟ್ ಹಿಂಗ್ ಮಿನಿಟ್ ಅಲ್ಲಿ ಅವ್ನು ಆನ್ಸರ್ ಮಾಡ್ತಾನೆ. ನೀವ್ ಯಾವ್ದೇ ಟೇಬಲ್ಸ್ ಕೇಳಿದ್ರು ಕೂಡ ಆ ಟೇಬಲ್ಸ್ ನ ಅವ್ನು ಹೇಳ್ತಾನೆ. ಈ ಮ್ಯಾಥ್ಸ್ ಅಂತ ಬಂದ್ರೆ ಅವ್ನು ಎಷ್ಟು ಚುರುಕಿದಾನೆ ಅಂತಂದ್ರೆ ನಂಬಿ ಬಿಡಿ, ನನಗೆ ಮ್ಯಾಥ್ಸ್ ಅಂದ್ರೆ ಆಗಲ್ಲ ಅಂತ ನಾನು ಲೈಫ್ ಸ್ಟೋರಿಲಿ ಹೇಳ್ಬಿಟ್ಟಿದ್ದೀನಿ ನಾನು. ಬಟ್ ಇವ್ನು ಮ್ಯಾಥ್ಸ್ ಅಲ್ಲಿ ಅಷ್ಟು ಸ್ಪೀಡ್ ಇದ್ದಾನೆ ಗೈಸ್. ನಾನು ಯಾಕಂದ್ರೆ ಒಂದು ಗುಜರಾಂಗಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಫಸ್ಟ್. ನಾನು ಒಂದು 10 ವರ್ಷ ಇದೆ ಅದ್ರಲ್ಲಿ ಕೆಲಸ ಮಾಡಿ. ನಂಗೆ ಏನ್ ಏನಾರ ಐಟಮ್ ಹಾಕಿದ್ರೆ ನಂಗೆ ಇಷ್ಟು ಕೆಜಿ ಇರ್ತಂದ್ರೆ ನಂಗೆ ಮೊಬೈಲ್ ತೆಗೆದು ಲೆಕ್ಕ ಮಾಡಲ್ಲ, ನಾನು ಟಕ್ ಅಂತ ಹಂಗೆ ಯೋಚನೆ ಮಾಡಿ ಹಂಗೆ ಕೊಟ್ಬಿಡ್ತೀನಿ. ಆಮೇಲೆ ನಾವು ಮೊಬೈಲ್ ಲೆಕ್ಕ ಮಾಡಿದಾಗ ಕರೆಕ್ಟ್ ಅಲ್ವಾ, ಪ್ಲಸ್ ಮೈನಸ್ ಅದೇನೇ ಹಿಂದೆ ಮುಂದೆ ಆದ್ರೂ ಕೂಡ ಅವ್ನು ಕರೆಕ್ಟ್ ಆಗಿ ಹೇಳ್ತಾನೆ ಉತ್ತರನ. ನಾನ್ ಹೆಂಗೆ ಅಂತಂದ್ರೆ ನಾನೇ ಒಂದ್ ಟೈಮ್ 83 ಇಂಟು ಏನಾದ್ರು 123 ಅಂತ ಬಂದಾಗ ನಾನು ಒಂದೊಂದ್ ಟೈಮ್ ಫುಲ್ ಅಂದ್ರೆ ಬುಕ್ ಪೇನು ತಗೋಬಿಡ್ತೀನಿ. ಬಟ್ ಇವ್ರು ಹಂಗಲ್ಲ, ಹಂಗೆ ಮೈಂಡ್ ಅಲ್ಲಿ ಇದೇ ಕಣೆ ತೆಗ್ದು ನೋಡು ಅಂತ ಹೇಳ್ತಾರೆ. ನಾನು ಅಂಬಿ ತರ ಬಂದಾಗ ನಾನು ಹೇಳ್ತೀನಿ, ಅಂಬಿ ಹೆಂಗಂಬಿ ಆತರ ಮೈಂಡ್ ಅಂದ್ರೆ ದೇವ್ರು ನಮಗೆ ವಿದ್ಯೆ ಕೊಟ್ಟಿಲ್ಲ ಅಂತಂದ್ರೆ ಈ ತರ ವಿಷಯದಲ್ಲಿ ಲೆಕ್ಕಾಚಾರದಲ್ಲೆಲ್ಲ ಪಕ್ಕ ಅಮ್ಮ ಅಂತ ಹೇಳ್ತಾ ಇರ್ತಾನೆ ನಾನು ಯಾವಾಗ್ಲೂ. ಆ ಡೈಲಾಗ್ ನಾನು ಯಾವಾಗ್ಲೂ ನೆನ್ಸ್ಕೊಂತ ಇರ್ತೇನೆ. ಸೊ ಅಷ್ಟು ಲೆಕ್ಕಾಚಾರದ ಮ್ಯಾಥ್ಸ್ ಅಲ್ಲಿ ಅಷ್ಟು ಮೈಂಡ್ ಇದೆ ಅವ್ನಿಗೆ. ಬಟ್ ಓದಿಲ್ಲ ಅಂದ್ರೂ ನೀವು ಬೇಜಾರಾಗ್ಬಾರ್ದು, ಬೇಕಾದ್ರೆ ಅದ್ರಲ್ಲಿ ಸೋತ್ರು ಲೈಫಲ್ಲಿ ಸೋಲ್ಬಾರ್ದು ಅಂತ ನಾನು ಹೇಳ್ತೀನಿ ಅಷ್ಟೇ. ಎಕ್ಸಾಂಪಲ್ ಗೈಸ್ ಅಷ್ಟೇ, ಎಲ್ಲರಿಗೂ ಅಷ್ಟೇ ಹೇಳೋದು. ಬಿಡ್ರಿ, ಅದು ಓದಕ್ಕಾಗಿಲ್ವಾ ಆ ತರ ಸಿಚುವೇಶನ್ ಬಿಟ್ಟಾಕ್ಬೇಕು, ಬಟ್ ಲೈಫಲ್ಲಿ ಗೆಲ್ಬೇಕು, ಅದೇ ನಮ್ಗೆ ಇಂಪಾರ್ಟೆಂಟ್. ನಾವು ಓದೋದು ಓದೋದ್ ಬೇಡಿ ಅಂತ ಹೇಳ್ತಾರ, ಕಷ್ಟಪಟ್ಟು ಓದಿ ನಿಜವಾಗ್ಲು. ನಾನು ಓದೋದು ತಪ್ಪ ಅಂತ ಹೇಳ್ತಾರೆ, ಓದ್ರಿ ನಮ್ಗೆ ಎಷ್ಟ್ ಬೇಕಷ್ಟೇ. ಅದು ಇವಾಗ ನೋಡಿ ಅನ್ನ ಎಷ್ಟ್ ಬೇಕಷ್ಟೇ ತಿನ್ಬೇಕು, ಅದು ಮೀರ್ ಜಾಸ್ತಿ ತಿಂದಾಗ ಏನಾಗುತ್ತೆ ವಾಂತಿ ಆಗುತ್ತೆ ಅಷ್ಟೇ. ನಾನು ಹೇಳ್ತೀನಿ ಅಷ್ಟು ಬೇಕು ಅಷ್ಟು ಓದ್ಬೇಕು, ನೀನ್ ಮಿಕ್ಕಿದ್ದೆಲ್ಲ ನಮ್ ತಲೆ ಓಡಿಸ್ಬೇಕು. ಅವಾಗ ಎಲ್ಲದಕ್ಕೂ ಇದೇ ಇಂಪಾರ್ಟೆಂಟ್ ಆಗಲ್ಲ. ಬಟ್ ನನ್ನ ಅನ್ಸಿಕೆ ಕೆಲವೊಮ್ಮೆ ಜಾಬ್ಸ್ ಅಲ್ಲಿ ಫೇಲ್ ಆಗೋದು, ಬಟ್ ಬಿಸ್ನೆಸ್ ಅಲ್ಲಿ ಫೇಲ್ ಆಗಕ್ ಸಾಧ್ಯ ಇಲ್ಲ. ಸೊ ಅದು ಬಿಸ್ನೆಸ್ ಇರುವಂತ ಕೆಪಾಸಿಟಿ ಅಷ್ಟೇ. ಜಾಬ್ ಪರ್ಮನೆಂಟ್ ಅಲ್ಲ, ಬಟ್ ಬಿಸ್ನೆಸ್ ಆಲ್ವೇಸ್ ಪರ್ಮನೆಂಟ್ ಆಗಿರುತ್ತೆ. ಒಂದ್ಸತಿ ಬಿಸ್ನೆಸ್ ಸಕ್ಸಸ್ ಆಯ್ತು ಅಂತಂದ್ರೆ ಅದನ್ನ ಯಾರು ಕೂಡ ತಡೆಯಕ್ಕಾಗಲ್ಲ. ಬಟ್ ಜಾಬ್ ನಾವ್ ಇನ್ನೊಬ್ರು ಮೇಲೆ ನಿಂತಿರುತ್ತೆ. ಸೊ ಇದೇ ರೀತಿ ಎಷ್ಟೋ ಜನ ಯೂಟ್ಯೂಬ್ ನ ನಂಬ್ಕೊಂಡ್ ಅಂದ್ರೆ ಬದುಕ್ತಿದ್ದಾರೆ. ಅದ್ರಲ್ಲಿ ನಾವು ಒಬ್ರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅಷ್ಟೇ. ಇದು ನಮಗೆ ಸಿಕ್ಕಿರೋ ಅದೃಷ್ಟನೋ ಅಥವಾ ದೇವರ ಆಶೀರ್ವಾದನೋ ನಿಮ್ಗಳ ಆಶೀರ್ವಾದನೋ ಗೊತ್ತಿಲ್ಲ. ಸೊ ಇವತ್ತು ನಾವು ನಿಮ್ ಮುಂದೆ ಕುತ್ಕೊಂಡು ಇಲ್ಲಿ ಮಾತಾಡ್ತಾ ಇದೀವಿ. ಸೊ ಅದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು. ನಾವು ಓದಿದೀವೋ ಬಿಟ್ಟಿದ್ವಿ ಏನ್ ಮಾಡ್ತೀವೋ ಅದು ಸೆಕೆಂಡ್ರಿ, ಬಟ್ ಈ ಒಂದು ಲಕ್ಕಿ ಚಾನ್ಸ್ಗೆ ಥ್ಯಾಂಕ್ಸ್ ಅಷ್ಟೇ. ಈಗ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಮೂರನೇ ಕ್ವಶನ್. ನಾನೇ ಉತ್ತರ ಮಾಡ್ತಿಲ್ಲ. ಈಗ ಮೂರನೇ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ತುಂಬಾ ಚೆನ್ನಾಗಿ ಕೇಳ್ತಾ ಇರ್ತಾರೆ ಅಂತ ಅಂದ್ರೆ ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ ನಿನ್ ಬಗ್ಗೆ. ನಾನು ಫಸ್ಟ್ ಅದೇ ಅಂಗಡಿ ಇತ್ತು ಅಂತ ಹೇಳಿದ್ನಲ್ಲ, ಬಟ್ ಇವಾಗ ಸಿನ್ಸಿಯರ್ ಆಗಿ ಒಂದು 3-4 ತಿಂಗಳಾಯ್ತು ಅದು ಸೇವ್ ಮಾಡ್ಬಿಟ್ಟೆ. ಏಕೆ ಅಂದ್ರೆ ಅಲ್ಲಿ ಬಟ್ ಅದ್ರೊಳಗೆ ಕೆಲಸ ಮಾಡೋರು ಗೊತ್ತಿರುತ್ತೆ ಏನೋ ಪ್ರಾಬ್ಲಮ್ ಆಗ್ತಿದ್ವು ಅಂತ. ಬಟ್ ಆ ಪ್ರಾಬ್ಲಮ್ ಇಂದ ನನ್ಗೆ ಯಾಕೋ ಬೇಜಾರಾಗ್ಬಿಡ್ತು ಒಂದು 2 ಸಲ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಅಂಗಡಿ ಸೇಲ್ ಮಾಡ್ಬಿಟ್ಟು ನಾನು ಬೇರೆದೇನೋ ಒಂದು ಮಾಡ್ಬೇಕನ್ನೋದು ಪ್ಲಾನಿಂಗ್ ಅಲ್ಲಿ ಇದ್ದೀನಿ. ಬಟ್ ಮಾಡೋಣ ಸದ್ಯಕ್ಕೆ ಅಂಬಿ ಈಗ ಎಲ್ಲೂ ಕೆಲ್ಸ ಮನೇಲೇ ಇದ್ದಾನೆ. ಬಿಕಾಸ್ ನನ್ಗೆ ವಿಷ್ಣು ನೋಡ್ಕೊಳಕ್ ಆಗಲ್ಲ. ಬಿಕಾಸ್ ನಾನು ನನ್ ಗಂಡ ಇಬ್ಬರೇ ನನ್ ಮಗನ್ ನೋಡ್ಕೊಳ್ಬೇಕು. ಸೊ ನಮ್ಗೆ
ಅದರಿಂದ ನಾನು ನಿಮ್ ಮಗುನ ನೋಡ್ಕೊಂಡು ಅಥವಾ ನನಗೇನಾದ್ರು ಪ್ರಮೋಷನ್ಸ್ ಬಂದಾಗ ಪ್ರಮೋಷನ್ಸ್ ಮಾಡೋದಾಗ್ಲಿ ಅಥವಾ ಅವ್ನು ನೋಡ್ಕೊಂಡು ಅಡ್ಗೆ ಮಾಡೋದಾಗ್ಲಿ ಮನೆ ಕೆಲಸನ ಮಾಡ್ಕೊಳ್ಳೋದಾಗ್ಲಿ ಸ್ವಲ್ಪ ನನಗೆ ತುಂಬಾನೇ ಕಷ್ಟ ಆಗ್ತಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಅವ್ನು ಚಿಕ್ಕ ಮಗು ಇದ್ದ, ನಮ್ಮಮ್ಮ 5 ತಿಂಗಳವರೆಗೂ ನನಗೆ ಬಾಣ್ತನ ಮಾಡ್ಕೊಟ್ರು. ನಮ್ಮಮ್ಮ 5 ತಿಂಗಳವರೆಗೂ ಇದ್ರು. ಅವಾಗ ಆಗ್ಲೂ ಅಂಗಡಿ ಇತ್ತು. ಯಾವಾಗ ನಮ್ಮಮ್ಮ 5 ತಿಂಗಳಾದ್ಮೇಲೆ ಹೋದ್ರು ಬಾಣ್ತನ ಮುಗಿಸಿ ವಾಪಸ್ ಮನೆಗೆ, ಅವಾಗಿಂದ ನನಗೆ ಮಗು ನೋಡ್ಕೊಳಕ್ ತುಂಬಾ ಕಷ್ಟ ಆಗ್ತಿತ್ತು. ಬಿಸಿನೀರ್ ಅಂದ್ರೆ ತಣ್ಣೀರ್ ಮುಡ್ಕೊಂತ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಅವಾಗ ನಾನು ಅಂಬಿಗೆ ಹೇಳ್ದೆ ಹೆಂಗಿದ್ರು ಈ ಕೆಲಸ ಬೇಡ, ಕ್ಲೋಸ್ ಮಾಡು ಅಂತ ಹೇಳ್ಬಿಟ್ಟು ಆಮೇಲೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಇದ್ವಿ. ಸೊ ಸ್ಟಿಲ್ ವಿಷ್ಣು ಬುದ್ಧಿ ಬರೋವರೆಗೂ ಏನು ಬೇಡ, ಸದ್ಯಕ್ಕೆ ನಮ್ ಲೈಫ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಹೋಗ್ತಿದೆ. ಸೊ ಹಿಂಗೆ ಇರ್ಲಿ, ಯಾಕಂತಂದ್ರೆ ಅವ್ನು ಚಿಕ್ಕ ವಯಸ್ಸಲ್ಲಿ ಬುದ್ಧಿ ಬಂದಾಗಿಂದ ದುಡಿಯೋಕ್ ಸ್ಟಾರ್ಟ್ ಮಾಡಿದವನು ಇಂತವರೆಗೂ ದುಡ್ಕೊಂಡೇ ಬಂದಿದ್ದೇನೆ. ಒಂದೊಂದು ರೂಪಾಯಿ ನನ್ಗೆ ಮನೇಲಿ ಕೂತ್ಕೋಬೇಕಂತ ಏನ್ ಇಷ್ಟ ಇಲ್ಲ ಗೈಸ್. ನನ್ಗೆ ಇವಾಗ್ಲೂ ಯಾವ ಕೆಲಸ ಕೊಟ್ರು ಮಾಡ್ತೀನಿ. ಬಟ್ ನನ್ಗೆ ಏನಕ್ಕೆ ಅಂದ್ರೆ ಮಗು ಇದೆಯಲ್ಲ, ಇವಾಗ ಇವಳು ಅವ್ನ್ ಎತ್ಕೊಂಡು ಮೆಟ್ಲೆತ್ತಕ್ಕೆ ಆಗಲ್ಲ, ಒದ್ದಾಡ್ಬಿಡ್ತಾಳೆ. ಅವ್ನ್ ಬೇರೆ ಇವಾಗ ಆಚೆ ಹೋಗೋದು ಏನ್ ಬೇಕು ಅದು ಎತ್ಕೊಂಡ್ ಬರೋದು, ಇಲ್ಲಾಂದ್ರೆ ಎಲ್ಲ ಬೆಳೆಸ್ಬಿಡೋದು, ಆ ಥರ ಮಾಡ್ತೀನಿ. ಬಟ್ ನಾನು ಒಂದ್ ಸ್ವಲ್ಪ ಹೊತ್ತಿತ್ತು, ಒಂದು ಇಷ್ಟು ವರ್ಷ ಅಂತ ರೆಸ್ಟ್ ಆಗ್ಲಿಲ್ಲ, 1 ವರ್ಷ ರೆಸ್ಟ್ ತಗೊಂಡು ಏನಾದ್ರು ಮತ್ತೆ ನೆಕ್ಸ್ಟ್ ಮತ್ತೆ ಮಾಡೋಣ. ನನ್ನ ಜೀವನ ಬರೀ ಸ್ಟ್ರಗಲ್ ಮಾಡ್ಬೇಕನ್ನೋದೇ ನನ್ನ ಆಸೆ. ನಾನೇನು ಕುತ್ಕೊಂಡು ತಿನ್ಬೇಕು ಅನ್ನೋದು ನನ್ಗೆ ಆಸೆನೇ ಇಲ್ಲ. ನನ್ಗೆ ಏನಿಲ್ಲ ಅಂದ್ರೂ ಬದುಕ್ತೀನಿ, ಏನ್ ಎಲ್ಲ ಇದ್ರೂ ಬದುಕ್ತೀನಿ. ಆ ತರ ನಮ್ಗೆ 2 ತರ ಅಡ್ಜಸ್ಟ್ ಚಿಕ್ಕ ವಯಸ್ಸಿಂದ ಬುದ್ಧಿ ಬಂದಾಗಿಂದನೂ ದುಡಿತಾನೆ ಅಂತಂದ್ರೆ ಅರ್ಥ ಮಾಡ್ಕೊಂಡಿರ್ತೀರ ನೀನು ಯಾವ ವಯಸ್ಸಿಂದ ಅಂತ. ನಮ್ಗೇನ್ ಮನೇಲಿ ಕುತ್ಕೊಂಡು ತಿನ್ಬೇಕಂತ ನಮ್ಗೆ ಇವಾಗ ಯಾಕಂದ್ರೆ ನನ್ ಮನೇಲಿ ಕುಂತ್ರನೇ ತಲೆ ಕೆಡೋದು. ಎಷ್ಟೋ ಸತಿ ಗೈಸ್ ನಾನ್ ಲವ್ ಮಾಡ್ಬೇಕಾದ್ರೆ ಅಂಬಿ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನ್ಗೆ ಎಷ್ಟೋ ಸತಿ ಕಣ್ಣಲ್ಲಿ ನೀರ್ ಬಂದಿದೆ. ಬಿಕಾಸ್ ನಾನು ಇಷ್ಟಪಡ್ತಾರೆ ಹುಡುಗ ಅಥವಾ ನಾನ್ ಮದ್ವೆ ಆಗ್ತಾರೆ ಹುಡುಗ ಇಷ್ಟು ಕಷ್ಟ ಪಡ್ತಿದ್ದೆ. ಒಂದ್ಸತಿ ತಲೆ ಬಗ್ಸಿ ಕೆಲಸ ಮಾಡ್ತಿದ್ದವ್ ಗೈಸ್. ನಾನ್ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೆಲಸ ಮಾಡ್ತಿದ್ದೆ, ನಾನ್ ಬರೋವರೆಗೂ ಕೆಲಸ ಮಾಡ್ಕೊಂಡೇ ಕುತ್ಕೊಂತಿದ್ದ ಅವನು. ಅದೊಂದ್ ಬೇಜಾರಿದೆ ನನಗೆ, ಯಾಕಂತಂದ್ರೆ ಚಿಕ್ಕ ವಯಸ್ಸು ಬುದ್ಧಿ ಬಂದಾಗಿಂದನು ದುಡಿ 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 ದುಡಿ. ಅದಕ್ಕೆ ದೇವ್ರಿಗೆ ಆಂಜನೇಯ ಇವ್ನು ದುಡ್ದಿದ್ ಕಷ್ಟ ನೋಡ್ಲಾರ್ದೇನೆ ಈ ಟೈಮಲ್ಲಿ ಅವ್ನ್ಗೆ ಅಟ್ಲೀಸ್ಟ್ ನನ್ ಮಗ ಹುಟ್ಟಿರೋ ಕಾರಣದಿಂದನಾದ್ರೂ ಅವ್ನ್ಗೆ ಈಗ ಮನೇಲಿ ಕುತ್ಕೊಂಡು ರೆಸ್ಟ್ ಮಾಡೋ ಅಂತ ಟೈಮ್ ಬಂದಿದೆ. ಆದ್ರೂ ಮನೇಲಿ ಇರಲ್ಲ, ಅದು ಇದು ಕ್ರಿಕೆಟ್ ಆಡೋದು, ನನ್ ಮೈ ಕೈ ನೋವ್ತಾ ಇರುತ್ತೆ ಕಣೆ. ನನಗೆ ನಿಜವಾಗ್ಲೂ ಮನೇಲಿ ಇರ್ಬೇಕಂತ ಏನ್ ಇಷ್ಟ ಇಲ್ಲ. ನನ್ಗಂತೂ ಮನೇಲಿ ಇದ್ರೇನೆ ಹಿಂಸೆ ಅನ್ಸ್ಕೊಡ್ತಾನೆ ಅಂತ. ಯಾಕಂದ್ರೆ ನಾನು ಕೆಲಸ ಮಾಡ್ದವ್ನು, ನನ್ಗೆ ಏನಾದ್ರು ಒಂದ್ ಕೆಲಸ ಮಾಡಕ್ ಇರ್ಬೇಕು. ನನ್ ಕುತ್ಕೊಂಡ್ರೆ ಆಗಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಲ್ಲಿ ಇಲ್ಲಿ ಓಡಾಡ್ಬಿಡ್ತೀನಿ ಅಷ್ಟೇ. ಅವಾಗೆಲ್ಲ ನಾವು ವ್ಲಾಗ್ಸ್ ಮಾಡ್ತಿರ್ಲಿಲ್ಲ. ತುಂಬಾ ಜನ ಕೇಳ್ತಿರಲ್ಲ ಯಾಕೆ ವ್ಲಾಗ್ಸ್ ಮಾಡ್ತಲ್ಲ, ಯಾಕೆ ವ್ಲಾಗ್ಸ್ ಮಾಡಲ್ಲ ನೀವು, ಡೈಲಿ ವ್ಲಾಗ್ಸ್ ಮಾಡಿ ಅಂತ. ಬಿಕಾಸ್ ಅಂಬಿ ಕೆಲ್ಸಕ್ಕೆ ಹೋಗ್ತಿದ್ದ, ಅವಾಗ ಅಂಗಡಿ ಇತ್ತು. ಅಂಗಡಿ ಲಾಭ ಇಲ್ಲ ಅಂತ ಹೇಳ್ತಲ್ಲ ನಾನು. ಆ ಅಂಗಡಿಯಿಂದಾನೇ ನಾವ್ ಈ ಮನೆ ಮಾಡಿದ್ದು, ಅಂಗಡಿಯಿಂದಾನೇ ನಾವ್ ಎಲ್ಲಾ ಐಟಮ್ ತಗೊಂಡಿದ್ದು. ನಮ್ಗೆ ಗೊತ್ತಿರ್ಲಿಲ್ಲ ನಮ್ಗೆ ಯಾವಾಗ ಅಷ್ಟು ಅನ್ನ ಕೊಟ್ಟಿದೆ ನಮ್ಗೆ ಅಂಗಡಿಯಿಂದ ನನ್ಗೆ ಏನಾಗಿಲ್ಲ. ಬಟ್ ಅಂಗಡಿ ನನ್ಗೆ ಇವಾಗ್ಲೂ ನನ್ಗೆ ಒಂಥರ ಪ್ರಾಣ ಇದ್ದಂಗೆ. ಬಟ್ ಅಲ್ಲಿ ಆಗಿದ್ದು ಸಮಸ್ಯೆ ಬೇರೆ ತರ ಇದೆ. ಬಟ್ ನಾನು ಇದ್ರಲ್ಲಿ ಹೇಳಕ್ಕಾಗಲ್ಲ, ಅದಕ್ಕೋಸ್ಕರ ಬೇಡ ಅಂತ ನನ್ನ ಈ ತರ ಮಾಡಿ. ಬಟ್ ಆದ್ರೂ ನನಗೆ ಬೇರೆಯವ್ರು ಕೊಟ್ಟಿಲ್ಲ, ನಮ್ಮ ಫ್ರೆಂಡ್ಗೆ ಕೊಟ್ಟಿದ್ದೀನಿ. ಅವನು ಸ್ವಲ್ಪ ಕಷ್ಟ ಇದೆ, ಅವನು ಏನೋ ಮಾಡ್ಕೊಂಡು ಹೋಗ್ಲಿ ಅಂತ ಅಷ್ಟೇನಿಲ್ಲ. ನಾನು ಬೇರೆ ಪ್ಲಾನಿಂಗ್ ಇದೆ. ನಾನು ಮಾಡುವಾಗ ಖಂಡಿತ ನಿಮ್ಗೆ ಹೇಳ್ಬಿಡ್ತೀನಿ ಯಾವ ತರ ಮಾಡ್ತೀನಿ ಅಂತ. ನೆಕ್ಸ್ಟ್ ಯಾವಾಗ ಅಂತಂದ್ರೆ ಗೈಸ್ ನಾವು ಮಾಡ್ಲಾಗ ಮುಂಚೆನೆ ನಿಮ್ ಹತ್ರ ಹೇಳ್ಕೊಂಡು ಅಥವಾ ಮಾಡ್ಲಾಕ ನಮ್ದು ಪೆಂಡಿಂಗ್ ಅಲ್ಲಿ ಇನ್ನು ಎಷ್ಟೋ ಕೆಲ್ಸಗಳು ಅಥವಾ ಪೆಂಡಿಂಗ್ ಅಲ್ಲಿ ಎಷ್ಟೋ ನಮ್ದು ಡ್ರೀಮ್ಸ್ ಗಳು ಇನ್ನು ಹಂಗೆ ಕುಂತಿದೆ. ಬಟ್ ನಮ್ಗೆ ರೈಟ್ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ. ಅದನ್ನ ನಿಮ್ ಮುಂದೆ ಹೇಳ್ಕೊಳಕ್ಕೆ ಆಗ್ಲಿ ಅಥವಾ ನಿಮ್ ಮುಂದೆ ತೋರ್ಸ್ಕೊಳಕ್ಕಾಗ್ಲಿ ರೈಟ್ ಟೈಮ್ ಸಿಗ್ತಲ್ಲ. ಖಂಡಿತವಾಗ್ಲೂ ಆ ಟೈಮ್ ಬಂದಾಗ ನಾವು ತೋರಿಸ್ತೀವಿ. ಅದಂತ ನಿಮ್ಗಂತೂ ಹೇಳ್ದೆ ಇರಕ್ಕಾಗಲ್ಲ ಹಾಗಂತ. ಸೊ ನಿಮ್ಗಳಿಗೆ ಹೇಳೇ ಎಲ್ಲಾನು ಮಾಡುದು. ಬಟ್ ಕನ್ಫರ್ಮೇಶನ್ ಸಿಗ್ಬೇಕು, ಆ ಒಂದು ಟೈಮ್ ನಮ್ಗೆ ಕೂಡ ಬಂದಿದೆ ಅಂತ ನಮ್ಗೆ ಅನಿಸ್ದಾಗ ಹೇಳ್ತೀನಿ ನಿಮ್ಗೆ ಅಷ್ಟೇ. ಈಗ ನಿನ್ ಲೈಫ್ ಸ್ಟೋರಿ ಬಗ್ಗೆ ಈಗ ನೀನೇ ಹೇಳು. ಅಂದ್ರೆ ಹೆಂಗಿತ್ತು ನಿನ್ ಜೀವನ ಈಗ? ನಾನ್ ಲವ್ ಮಾಡಕ್ಕಿಂತ ಮುಂಚೆ ಹೆಂಗಿತ್ತು, ನಾನ್ ಲವ್ ಮಾಡಿದ್ಮೇಲೆ ಹೆಂಗಾಯ್ತು, ನಾನ್ ಮದ್ವೆ ಆದ್ಮೇಲೆ ಹೆಂಗಾಯ್ತು? ಸ್ಟಾರ್ಟಿಂಗ್ ನಿಂದ ಹೇಳ್ಕೊಂಡ್ ಬಂದ್ಬಿಡ್ಲಾ? ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಹೇಳು ಗೈಸ್. ನಾನ್ ಫಸ್ಟ್ ನಮ್ಮ ಊರಿಂದ ನನ್ಗೆ ಏನೊಂದು 6 ವರ್ಷ 7 ವರ್ಷ ಇರ್ಬೇಕಾಯ್ತು ಮೋಸ್ಟ್ಲಿ. ಅಲ್ಲಿಂದ ನಾವೆಲ್ಲ ಬಂದಿದ್ದು. ಅವಾಗ ನಾವು ಇದ್ದಿದ್ದು 4 ಜನ 5 ಜನ ಇದ್ವಿ ಅಷ್ಟೇ. ಇಲ್ಲಿ ಬೆಂಗಳೂರಲ್ಲಿ ಒಂದ್ 2 ನಮ್ಮ ತಮ್ಮದಿರು 2-3 ಹುಟ್ಟಿರೋದು ಇಲ್ಲಿ ಅನ್ಸುತ್ತೆ. ಇನ್ನು 4 ಜನ ನಾವು ಅಲ್ಲಿಂದ ನಮ್ಮ ಊರಿಂದ ನಾವು ಇಲ್ಲಿಗೆ ಬಂದಿದ್ದು. ಇಲ್ಲಿಗೆ ಬಂದು ನಮ್ಮ ಅಪ್ಪ ಮಾಮೂಲಿ ಡ್ರೈವಿಂಗ್ ಕೆಲ್ಸಕ್ಕೆ ಹೋಯ್ತಾರೆ. ಮಾಮೂಲಿ ಕ್ಯಾಂಡ್ರ್ ಓಡಿಸ್ತಿದ್ರು. ಕ್ಯಾಂಡ್ರ್ ಓಡಿಸ್ತಾ ಇದ್ರು. ಅವಾಗ ನಮ್ಮ ಅಪ್ಪ ಒಂದು ಎಷ್ಟು ಅವಾಗೆಲ್ಲ ಕಮ್ಮಿ ಪೇಮೆಂಟ್ ಗೊತ್ತಲ್ಲ ನಿಮ್ಗೆ. ಆಮ್ಯಾಕೆ ಅಲ್ಲಿಂದ ನಮ್ದು ಸ್ಕೂಲ್ಗೆ ಫಸ್ಟ್ ಸೇರ್ಸಿದ್ರು ನಮ್ಮ ಅಪ್ಪ, ಓದ್ಲಿ ಬಿಡು ಮಕ್ಕಳಾರು, ನಾವತ್ತು ಓದಿಲ್ಲ ಅಂತ. ಅಲ್ಲಿಂದ ಹೋಗಿ ಆಮ್ಯಾಕೆ ಪ್ರೆಷರ್ ಬಂತಲ್ಲ ಅವಾಗ ನಾವೇನ್ ಮಾಡ್ತೀವಿ, ನಮಗೂ ಬೇಡ ಸ್ಕೂಲ್ ಹಂಗೆ ಅಂತ ಅಂದ್ಬಿಟ್ಟು ನಾವು ಒಂದು ಅಲ್ಲಿ ಮಾಮೂಲಿ ನಮ್ಗೇನು ಅವಾಗೇನು ಕೆಲ್ಸಕ್ಕೆ ಕರ್ಕೊಂತಿರ್ಲಿಲ್ಲ. ಯಾಕಂದ್ರೆ ನಮ್ಗೆ ಏಜ್ ಇರಲಿಲ್ಲ ಅಷ್ಟೊಂದು. ನಾವು ಅಲ್ಲಿ ಇಲ್ಲಿ ಮಾಮೂಲಿ ಇದು ಮಾಡ್ತಿದ್ವಿ, ಬೇಕರಿಲ್ಲ ಅಲ್ಲಿ ನಮ್ಮ ಅಕ್ಕಪಕ್ಕ ಇಲ್ಲಾಂದ್ರೆ ಅದೇ ಅಂಗಡಿಯಲ್ಲಿ ಹೋಗಿ ಕೂತ್ಕೊಳ್ಳೋದು ಬೆಳಗಿನ ಸಂಕ್ರಾಂತಿ ಆ ಥರ ಮಾಡ್ತಿದ್ವಿ. ಅಂದ್ರೆ ಕೆಲ್ಸಕ್ಕೆ ಇರ್ತಿರ್ಲಿಲ್ಲ ನಾವು. ಅವ್ರ ಜೊತೆ ಏನಿರ್ತಿದ್ರು ಒಂದು 100-150 ರೂಪಾಯಿ ಹಿಂಗೆ ಕೊಡ್ತಿದ್ರು ನಮ್ಗೆ. ಅದನ್ನ ನಾವು ಮನೆಗೆ ಕೊಟ್ಕೊಂಡು ಬರ್ತಿದ್ವಿ. ಹಂಗೆ ಹೋಗಿ ಆಮ್ಯಾಗ ನಮ್ಗೆ ಇವಾಗ ಅವ್ನು ಯಾಕೆ ಅವನಂದ್ರೆ ಅವ್ನು ಸ್ನಾನ ಮಾಡಿಸ್ಬೇಕು ಫಸ್ಟ್. ಅವ್ನು ಹೇಳ್ಬೇಕು ಹಳ್ಳೆಣ್ಣೆ ನಾನೇ ಹಾಕಿದೀನಿ. ಬೇಸಿಗೆಗಾಲದಲ್ಲಿ ಎನಿ ಟೈಮ್ ಹಳ್ಳೆಣ್ಣೆ ಹಾಕ್ತಾ ಇರ್ತೀವಿ, ತಂಪಾಗ್ಲಿ ಅಷ್ಟು ಸುಡ್ತಾ ಇರುತ್ತೆ ಅಂತ ಹೇಳಿ ಸೇಮ್ ಇದೀವ ಇಬ್ರು ನೋಡಿ. ಅಲ್ಲಿಗೆ ಬಿಟ್ಟಿದ್ದ ಅದೇ ಗಾಯ್ಸ್ ಒಂದು 100-150 ಹಿಂಗ್ ಕೊಡ್ತಾ ಇದ್ರು. ಆಮೇಲೆ ಅದನ್ನ ನಾವು ಮನೆಗೆ ಕೊಡ್ತಾ ಇದ್ವಿ. ಹಂಗೆ ಸ್ಟ್ರಗಲ್ ಮಾಡ್ಕೊಂಡು ಆಮ್ಯಾಕೆ ಒಂದು ರೇಂಜಿಗೆ ಒಂದು ಏಜ್ ಬಂದ್ಮೇಲೆ ಆಮೇಲೆ ಕೆಲ್ಸಕ್ಕೆ ಸೇರ್ಕೊಂಡಿಂದ ಹಂಗೆ ಮಾಡಿದ 2-3 ವರ್ಷ ಮಾಡಿ
ಅವಾಗ ಸ್ವಲ್ಪ ಎಂಟ್ರಿ ಆದ್ರು. ಆಮೇಲೆ ನಾನು ಇವಳು ಬರ್ತಾಳೆ ಅಂತ ಇವಳು ಹೋಗ್ತಾ ಬರ್ತಾ ನಮ್ಗೆ ಎಲ್ಲಿ ಬೀಳ್ತಾಳೆ ಅಂತ ನನ್ನ ಮೈಂಡ್ ಸೆಟ್ ಆಗಿದ್ದು. ಬಟ್ ಅದು ಒಂದು ಚಾಲೆಂಜ್ ಮೇಲೆ ಇತ್ತು, ಒಂದು ಇದ್ರ ಮೇಲೆ ಇತ್ತು. ಬಟ್ ನಾನು ಅಷ್ಟು ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ನಾನು ಏನು ಅಷ್ಟು ಇದಿರ್ಲಿಲ್ಲ. ಬಟ್ ಯಾವಾಗ ಒಬ್ಬರು ನನಗೋಸ್ಕರ ಹತ್ತಾಗ ನಮ್ಗೆ ಬೇಜಾರಾದಾಗ ಏನಾರ ಆಗ್ಬಿಡ್ಲಿ ಇವಳು ಬಿಡೋದ್ ಬೇಡ, ಅದು ಎಂತ ಸ್ಟ್ರಗಲ್ ಬಂದ್ರು ನಾನು ಫೇಸ್ ಮಾಡ್ತೀನಿ. ಇದೆಲ್ಲ ಮಾಡ್ಕೊಂಡ್ ಬಂದ್ರೆ ಇದೇನ್ ದೊಡ್ಡಲ್ಲ, ಏನ್ ಹೊಡ್ ಸಾಯಿಸ್ತಾರ ಮೈಂಡ್ ಏನ್ ಕುತ್ಕೊಂಡ್ಬಿಟ್ಟಿದ್ದೀನಿ. ಗೊತ್ತಾ ಗೈಸ್, ನಾನೇನ ಪ್ರತಿ ಒಂದು ಗೊತ್ತಿತ್ತು ಅಂಬಿ ಬಗ್ಗೆ ಲವ್ ಮಾಡಿದಾಗ. ಅವ್ನು ಓದಿಲ್ಲ, ಅವ್ನು ಇಷ್ಟು ಕಷ್ಟಪಟ್ಟಿದ್ದಾನೆ, ಅವ್ರ ಮನೇಲಿ ಹೆಂಗಿದೆ ಪರಿಸ್ಥಿತಿ ಎಲ್ಲಾನು ಗೊತ್ತಿದ್ದೆ ನಾನು ಅಂಬಿನ ಲವ್ ಮಾಡಿದ್ದು. ಬಿಕಾಸ್ ಅವ್ನ್ ಒಳ್ಳೆ ಮನ್ಸ್ ನೋಡಿ. ಬಟ್ ನನಗೆ ಹೆಂಗ್ ಅನ್ಸಿತ್ತು ಅಂದ್ರೆ ಗೈಸ್, ಕೆಲಸ ಮಾಡ್ತಿದ್ನಾ ಇವಳು ನೀನ್ ಸ್ಕೂಲ್ ಬಿಡ್ತೈತಾ, ಸ್ಕೂಲ್ ಬಿಟ್ಟಾಗ ಇವಳು ಬರ್ತಾಳ ಇಲ್ಲ ಅಂತ ಯಾವಾಗ ಬರ್ತಿಲ್ಲ ಗೊತ್ತಿಲ್ಲ. ನನ್ ಕೆಲಸ ಎಲ್ಲಿ ಬಿಜಿ ಐತೆ, ಇವಳು ಬಂದ್ಲ ಕೆಲಸ ಎಲ್ಲ ಬಿಟ್ಟು ನಾನು ಫಸ್ಟ್ ಬಿಲ್ಡಪ್ ಆಗಿ ಇದ್ ಮಾಡ್ಕೊಳ್ಕೋತೀವಿ. ಬಟ್ ನನ್ಗೆ ಹೆಂಗ್ ಅನ್ಸ್ತಿತ್ತು ಅಂದ್ರೆ ಆ ಕಡೆ ಇದು ಅನ್ಸ್ತಿತ್ತು, ಕೊಡ್ತೀವಪ್ಪ ನೋಡ್ಲಾ ಕೆಲಸ ಮಾಡೋದ್ ನಾನು ಸ್ವಲ್ಪ ಅವನ ಹತ್ರ ಬಿಲ್ಡಪ್ ಕೊಡೋಣ ಅಂತ ಅನ್ಕೊಂಡೆ. ಆತರ ಎಲ್ಲ ಪಿನ್ ಟು ಪಿನ್ ಗೊತ್ತಿತ್ತು ನನಗೆ ಇವ್ನ ಬಗ್ಗೆ ಗೊತ್ತಿದ್ರು ನಾನು ಯಾಕೆ ಲವ್ ಮಾಡ್ದೆ ಅಂತಂದ್ರೆ ಅವ್ನು ಒಳ್ಳೆ ಮನಸ್ಸನ್ನ ನೋಡಿ ಲವ್ ಮಾಡ್ದೆ. ನನ್ ತಲೆಯಲ್ಲಿ ಇರ್ಲಿಲ್ಲ ದಟ್ ನಾನ್ ಎಲ್ಲೋ ಹೋಗ್ಬೇಕು, ನಾನ್ ಹೆಂಗೋ ಬದುಕ್ಬೇಕು, ದುಡ್ಡಿಲ್ಲ ಏನಿಲ್ಲ, ಮನೆ ಇಲ್ಲ ಏನಿಲ್ಲ, ಅಥವಾ ಏನೋ ಒಂದ್ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ನಾನು ಲವ್ ಮಾಡ್ಬಾರ್ದು ಅನ್ನೋದು ನನ್ನ ತಲೆಯಲ್ಲಿ ಇಂಟೆನ್ಷನ್ ಅಲ್ಲಿ ಇರ್ಲೇ ಇರ್ಲಿಲ್ಲ, ನನ್ ಮೈಂಡ್ ಅಲ್ಲಿ ಇತ್ತು. ಈಗ ಶ್ರೀಮಂತನ್ ಲವ್ ಮಾಡ್ಬಿಟ್ರೆ ಏನಂತಾರೆ ಗೊತ್ತಾ ಜನ, ಅಯ್ಯೋ ಒಳ್ಳೆ ಮಿಕಾನೆ ಬಲೆಗೆ ಹಾಕಿಸ್ಕೊಬಿಟ್ಟವಳೆ, ದೊಡ್ಡ ಶ್ರೀಮಂತನೇ ಬಲೆಗೆ ಹಾಕಿಸ್ಕೊಬಿಟ್ಟವಳೆ, ಆ ಪ್ರೀತಿಗೆ ಅರ್ಥನೇ ಇರಲ್ಲ. ಸೊ ಅದಕ್ಕೋಸ್ಕರ ಅದೇನ ಹೇಳ್ತಾರೆ ನೋಡಿ, ಶ್ರೀಮಂತರು ನೋಟ ಚಂದ, ಬಡವ್ರು ಊಟ ಚಂದ ಅನ್ನಂಗೆ ಕಷ್ಟನ ಸುಖನ ಇವ್ನ ಜೊತೆ ಇದ್ಬಿಡೋಣ ಅಂತ ಹೇಳಿ ಇವ್ನ ಇಷ್ಟಪಟ್ಟು ಹಂಗಂಗೆ ಹೋಗ್ತಿದ್ಮೇಲೆ ಸ್ವಂತ ಅಂಗಡಿ ಮಾಡ್ಸಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟೆ. ಮಾಡು, ಸ್ವಂತ ಅಂಗಡಿ ಮಾಡು, ನೀನ್ ರೋಡಲ್ಲಿ ಇದ್ದು ನಾನು ನಿನ್ ಜೊತೆ ಬದುಕ್ತೀನಿ, ಏನಾದ್ರು ಒಂದ್ ಸ್ವಂತ ಮಾಡು, ಟ್ರೈ ಮಾಡು, ಬಿಡ್ಬೇಡ ಅಂತ ಹೇಳಿ ಸ್ವಂತ ಅಂಗಡಿ ಇಟ್ಟ. ನನ್ನಲ್ಲಿ ಅಷ್ಟು ಸಾಮರ್ಥ್ಯ ಹಂಗಂದ್ರೆ ನನ್ನಲ್ಲಿ ನಾನು ಏನಾದ್ರು ಮಾಡಿದ್ರೆ ಮೇಂಟೈನ್ ಮಾಡ್ತೀನಿ ಅನ್ನೋದು ನಂಗೆ ಅಷ್ಟೇ ಇರ್ಲಿಲ್ಲ. ಯಾರೋ ಒಬ್ರು ಬಂದ್ ಹೇಳ್ಬೇಕು ನನ್ಗೆ ಹೆಂಗಂದ್ರೆ ಗೈಸ್, ನಾನು ಇವ್ರಲ್ಲಿ ಯಾರು ಸಪೋರ್ಟ್ ಮಾಡಕ್ ಇರ್ಲಿಲ್ಲ ಗೈಸ್. ನಿಂದ ನೀನ್ ಮಾಡು, ನೀನ್ ಹೋಗು ಅಂತ ಯಾರು ಹೇಳಲ್ಲ. ನಾನ್ ಎಷ್ಟ್ ದಿವಸ ಮಾಡ್ಕೊಂಡಿರ್ತೀಯ, ಹೋಗು, ನಾನೇ ಹೇಳ್ದ ಹೋಗು ಮಾಡು, ಸ್ವಂತ ಅಂಗಡಿ ಇಡು, ಪರವಾಗಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗುತ್ತೆ, ಮುಂದಕ್ಕೆ ಅಡ್ಜಸ್ಟ್ ಆಗುತ್ತೆ, ಕೆಲಸ ಮಾಡು ಅಂತ ಹೇಳಿದ್ರೆ ಅಂಗಡಿ ಇಟ್ಟ. ಅದಾದ್ಮೇಲೆ ಅಂಗಡಿ ಇಟ್ಟು 1 ವರ್ಷಕ್ಕೇನೆ ಅವ್ನ್ ಸ್ವಂತ ದುಡಿ ಮೇಲೆ ಒಂದ್ ಸ್ವಂತ ಚಿನ್ನದ ಚೈನ್ ಮಾಡಿಸ್ಕೊಂಡ ಅವ್ನ್ಗೆ ಅಂತ ಹೇಳಿ. ನಮ್ಮಮ್ಮ ಹೇಳ್ತಿದ್ರು ಯಾವಾಗ್ಲೂ ಏನ್ ಚಿನ್ನ ಇಲ್ಲ, ಏನ್ ಮನೆ ಇಲ್ಲ. ನಾನು ಅಂದೆ ಫಸ್ಟ್ ಒಂದ್ ಚಿನ್ನ ಮಾಡಿಸ್ಕೋಬೇಕು ಅಂತ ಹೇಳಿ. ಆ ಚಾಲೆಂಜ್ ಮೇಲೆ ಅಂಗಡಿ ಇಟ್ಟು 1 7 ತಿಂಗಳಿಗೆ ಏನೋ ಪಿಗ್ನಿ ಕಟ್ಕೊಂಡ್ ಹೋಗ್ತಿದ್ದ ಅಂತಂದ್ರೆ 100-500 ದಿಸಕ್ಕೆ ಕಟ್ಬೇಕಿತ್ತು. ಅದನ್ನ ಕಟ್ಕೊಂಡ್ ಹೋಗಿ ಆ ಒಂದ್ ಸ್ವಲ್ಪ ಕಾಸು ಚೀಟಿ ಹಾಕಿದ್ದ, 10,000 ರೂಪಾಯಿ, ಆ ಕಾಸುಗೆಲ್ಲ ಕೂಡಿಟ್ಟು 7 ತಿಂಗಳಲ್ಲಿ ಅಂಗಡಿ 7 ತಿಂಗಳು ಚಿನ್ನ ಚೇಂಜ್ ಮಾಡಿಸ್ಕೊಂಡು, ಅದಾದ್ಮೇಲೆ ಒಂದ್ ಸ್ವಲ್ಪ ಕಾಸು ಕೂಡಿಟ್ಟ. ಈ ಮನೆ ಅಡ್ವಾನ್ಸ್ಗೆ 70,000 ಕೊಟ್ವಿ. ಅದಾದ್ಮೇಲೆ ಮದ್ವೆ ಕೂಡಿಕೊಂಡ್ವಿ, ಮದ್ವೆ ಆದ್ವಿ. ಹಿಂಗೆ ಎಲ್ಲ ಸಾಕ್ತಾ ಆಯ್ತು. ಅವ್ರು ಇಟ್ಟಿದ್ ಒಂದ್ ಅಂಗಡಿ ಲಕ್ ಅಂತಾನೆ ಹೇಳ್ಬೋದು. ಬಿಕಾಸ್ ನಾನು ಹೇಳ್ದೆ ಏನಾದ್ರೂ ಪರವಾಗಿಲ್ಲ, ಅಂಗಡಿ ಫೇಲ್ ಆದ್ರೂ ಪರವಾಗಿಲ್ಲ, ನೀನ್ ಸಾಲ ಮಾಡ್ಕೊಂಡು ಏನಾದ್ರೂ ಪರವಾಗಿಲ್ಲ, ನನ್ನ ಜೊತೆ ಇರ್ತೀನಿ, ಇಟ್ಬಿಡು ಆಗಿದ್ದಾಗ್ಲಿ ಅಂತ ಹೇಳಿದ್ದೆ. ಆಮೇಲೆ ಅಂಗಡಿ ಚೆನ್ನಾಗೋಯ್ತು. ಆಮೇಲೆ ಮದ್ವೆ ಆದ್ವಿ. ಮದ್ವೆ ಆದ್ಮೇಲೆ ನಾವು ಫೇಮಸ್ ಆದ್ವಿ. ಆಮೇಲೆ ಲವ್ ಮಾಡ್ಬೇಕಾದ್ರೆ ಫೇಮಸ್ ಆಗಿದ್ವಿ. ಬಟ್ ಗೊತ್ತಲ್ಲ ಏನೋ ಅಮೌಂಟ್ ಬರ್ತಿಲ್ಲ. ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಸ್ವಲ್ಪ ಬರಕ್ ಶುರು ಆಯ್ತು. ಆಮೇಲೆ ಅಂಗಡಿಯಿಂದ ನಮಗ್ ಬರ್ತಿತ್ತು, ತುಂಬಾನೇ ಚೆನ್ನಾಗಿ ಜೀವನ ಸಾಕ್ತಿತ್ತು. ಅದಾದ್ಮೇಲೆ ವಿಷ್ಣು ಹುಡ್ತಾ 1 ಇದ್ದಿದ್ ಲಕ್ ಡಬಲ್ ಲಕ್ ಆಗಿ ಚೇಂಜ್ ಆಯ್ತು ನಮ್ಗೆ. ಸೊ ವಿಷ್ಣು ಹುಟ್ಟಿದ್ಮೇಲೆ ಅವನಿಂದಾನೇ ಇಲ್ಲ. ಸೊ ಅಷ್ಟೇ, ಅವನಿಂದ ಎಲ್ಲ ದೇವರಿಂದ ಎಲ್ಲ. ಯಾಕಂದ್ರೆ ಯಾವತ್ತೂ ಮನುಷ್ಯರನ್ನ ದೇವ್ರನ್ನ ಕಂಪೇರ್ ಮಾಡಲ್ಲ. ಬಟ್ ನಾನು ಮನುಷ್ಯನ, ನನ್ನ ಮಗನ ಮನುಷ್ಯನ, ನೀನು ಮನುಷ್ಯನ. ಬಟ್ ಮನುಷ್ಯನ ಯಾವತ್ತು ಕಂಪೇರ್ ಎಲ್ಲ ದೇವ್ರದ್ದು. ಯಾಕಂದ್ರೆ ಅವ್ನು ನೋಡೋಣ ನಮ್ ಕಷ್ಟ ಏನಂತ ನೋಡ್ಬಿಟ್ಟೆ ಕೊಡೋದು, ಯಾರು ಕೊಡಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಯಾವ ಕಷ್ಟಕ್ಕೆ ಇದಾಯ್ತು. ಈಗ ನಾವ್ ಒಂದ್ ರೇಂಜ್ ಅಲ್ಲಿ ಇದೀವಿ. ಇವಾಗ ನನ್ ಬಗ್ಗೆ ಯಾರ್ಯಾರು ಏನೇನ್ ಮಾತಾಡ್ತಿದ್ರು ನಾನ್ ಲವ್ ಮಾಡ್ಬೇಕಾದ್ರೆ, ಸೊ ಅವ್ರ ಎಲ್ಲಾರ ಬಾಯಿನೂ ಮುಚ್ಚಿಸಿದೀನಿ, ಮುಂದಕ್ಕೆ ಮುಚ್ಚಿಸ್ತಾನೆ ಇರ್ತೀನಿ. ನಂದು ಇನ್ನ ಇದು ಇದಲ್ಲ, ಇನ್ನ ನಂಗೆ ದೊಡ್ಡದಾಗ ಆಸೆ ಇದೆ. ಬಟ್ ಇನ್ನ ಮಾಡ್ಬೇಕು, ಇನ್ನ ಟೈಮ್ ಇದೆಯಲ್ಲ, ಇನ್ನೇನ್ ನಮ್ಗೆ ಏಜ್ ಆಗಿಲ್ವಲ್ಲ, ಅದೊಂದು ಮಾಡ್ತೀನಿ ಗೈಸ್. ಸೊ ನೀವು ಅಷ್ಟೇ ಅಕಸ್ಮಾತ್ ಯಾರಾದ್ರೂ ವ್ಲಾಗ್ಸ್ ನೋಡ್ತಿದ್ರೆ, ಅಯ್ಯೋ ನನ್ ಮಗಳು ಹಂಗೆ ಕಷ್ಟ ಪಡ್ತಾಳೆ, ಹಿಂಗ್ ಕಷ್ಟ ಪಡ್ತಾಳೆ, ಈಗ ನನ್ನಷ್ಟು ಸುಖವಾಗಿರೋರು ಯಾರು ಇಲ್ಲ ಗೈಸ್. ಪೇನ್ ಪೇಪರ್ ಮೇಲೆ ಬರ್ದು ಕೊಡ್ತೀನಿ ಗೈಸ್. ನನ್ನಷ್ಟು ಆರಾಮಾಗಿರೋರು ಯಾರು ಇಲ್ಲ ಅಂತ ಅನ್ಕೊಳ್ಳಿ. ಬಿಕಾಸ್ ಅದ್ ನನಗೆ ದೇವ್ರು ಕೊಟ್ಟಿರೋದು. ಬಿಕಾಸ್ ನಾನು ಇವನ್ನ ನಂಬಿ ಬಂದೆ. ದೇವ್ರು ಅಂದ್ರೆ ಇವನು ದೇವ್ರ ನಂಬ್ಕೊಂಡ, ನಾನು ಇವನ ನಂಬ್ಕೊಂಡೆ ಅಷ್ಟೇ. ಕೊನೆಗೆ ನಾವ್ ಇಬ್ರು ನಂಬಿದ್ದು, ದೇವರೇ ನಮ್ ಕೈ ಬಿಡ್ಲಿಲ್ಲ. ನೀವ್ ಹೆಂಗ್ ಅನ್ಕೋತಾರ, ಒಳ್ಳೇದು ಆಸ್ತಿ ಅಂತಸ್ತು ಇರೋರ್ನ ಕೊಟ್ರ ಮದುವೆ ಮಾಡಿದ್ರೆ ಅವ್ರನ್ನ ಬಿಟ್ಟು ಹೋದ್ರು ಆಸ್ತಿ ಅಂತಸ್ತು ಇರುತ್ತೆ. ಆಸ್ತಿ ಅಂತಸ್ತು ಮ್ಯಾಟ್ರೇ ಬರಲ್ಲ. ಹೇಳ್ಬೇಕಂದ್ರೆ ಅವಳಿಗೆ ಪ್ರೀತಿನೇ ಇಲ್ಲ ಅಂದ್ಮೇಲೆ ಆಸ್ತಿ ಅಂತಸ್ತು ಅಂದ್ರೆ ಏನ್ ಮಾಡ್ತಾರೆ ಹೇಳಿ. ಇಬ್ಬರು ಹೊಂದಾಣಿಕೆ ಇದ್ರೆ ತಾನೇ ಪ್ರೀತಿ ಆಗೋದು. ಬರೀ ಆಸ್ತಿ ಅಂತಸ್ತಿಂದ ಪ್ರೀತಿ ಆಗಂಗಿದ್ರೆ ಎಲ್ಲರೂ ಹೆಂಗಂಗೆ ಇರ್ತಿದ್ರು. ಫಸ್ಟ್ ಮನ್ಸಿಗೆ ಬೆಲೆ ಕೊಡ್ಬೇಕು ಹೊರತು ನೀವು ಆಸ್ತಿ ಅಂತ ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ನೀವು ಲವ್ ಮಾಡಿ ಮದ್ವೆ ಆಗ್ಬಿಟ್ಟಿದೀನಿ, ಇವಳು ನನ್ನೋಳು ಒಂದ್ ಸ್ವಂತ ಆಗಿದ ತಕ್ಷಣ ಅವಳು ನನ್ಗೇನಂದ್ರೆ ಯಾವಾಗ್ಲೂ ಬೇಜಾರಾಗೋದು ಅದೊಂದೇ. ಏನಿದೆ ಅವ್ರ ಹತ್ರ, ಮನೆ ಇದೆಯಾ, ಆಸ್ತಿ ಇದೆಯಾ ಅಂತಸ್ತಿದೆ.
ಬರೀ ಆಸೆ ಅಂತ ನಾವ್ ಯಾವ್ದು ಸಾಯೋಗಿ ಎತ್ಕೊಂಡು ಹೋಗಲ್ಲ. ಮನುಷ್ಯ ಈಗ ನಾನು ಲವ್ ಮಾಡಿದಾಗ ಎಲ್ರು ಹೇಳ್ತಿದ್ವಿ ಏಜ್ ಜಸ್ಟ್ ಅಟ್ರಾಕ್ಷನ್ ಅಷ್ಟೇ, ಅವನ ನೋಡಿ ಅಟ್ರಾಕ್ಷನ್ ಅಷ್ಟೇ, ನಿನ್ಗೆ ಇದು ಟ್ರೂ ಲವ್ ಆಗಕ್ ಸಾಧ್ಯ ಇಲ್ಲ, ಹಂಗೆ ಹಿಂಗೆ ಇದೆಲ್ಲ ಅದ್ ಏನೇನೋ ಹೇಳ್ಬಿಟ್ಟಿದಾರೆ ಬಿಡಿ ಮಾತುಗಳು, ತ್ಯೋಲು ಹಂಗೆ ಹಿಂಗೆ ಏನೇನೋ ಹೇಳ್ಬಿಟ್ಟಿದಾರೆ ನಾನ್ ಲವ್ ಮಾಡ್ಬೇಕಾದ್ರೆ. ಸೊ ಇವಾಗ ನಮ್ಗೆ ಅಂತ ಒಂದ್ ಮಗು ಇದೆ, ನಮ್ಗೆ ಅಂತ ಇರೋ ಜಾಗ ಇದೆ, ಎಲ್ಲ ನಾವ್ ಅನ್ಕೊಂಡಾಗ ನೋಡಿ ಅವಾಗ ಅವ್ರೆಲ್ಲ ಅಂದಾಗ ನಾವು ಅದನ್ನ ಡಿಪ್ರೆಷನ್ ನಾವು ತಗೊಳ್ಳಿಲ್ಲ, ಮೋಟಿವೇಶನ್ ತಗೊಂಡಿರೋದು. ಬದುಕೋಣ, ನೋಡೋಣ, ಇವಾಗ ಹೇಳೋದ್ರಿಂದ ಹೇಳಲಿ ಇಲ್ಲೇ ನಾವ್ ಕಣ್ಮುಂದೆ. ಅದಕ್ಕೆ ನಾವ್ ಅಷ್ಟೆಲ್ಲ ಮಾತಾಡಿದ್ ಬರೀ 3 ವರ್ಷ ಎಲ್ಲ ಅವ್ರಿಗೆ ಬಾಯ ಮುಚ್ಚಿಸ್ಬಿಟ್ರು. 10 ವರ್ಷ ಟೈಮ್ ತಗೊಂಡಿಲ್ಲ, 2 ವರ್ಷ 3 ವರ್ಷದಲ್ಲೇ ಗೊತ್ತಾಗ್ಬಿಡ್ತಾವೆ. ನೀನ್ 2 ವರ್ಷದಲ್ಲಿ ಇನ್ನೂ ಒಂದ್ ಸ್ವಲ್ಪ ಇದು ಮುಚ್ಚೋದು ಮುಗ್ಸೋದಿದೆ, ಮುಗ್ಸೋಣ. ಈಗ ನಮ್ಮ ಅಮ್ಮನೇ ಫುಲ್ ಹ್ಯಾಪಿ. ನಮ್ಮ ಅಮ್ಮನೇ ಹೇಳ್ತಾ ಇರ್ತಾರೆ, ಅಂಬಿ ತರ ಹುಡುಗ ಎಲ್ಲೂ ಸಿಗಲ್ಲಪ್ಪ, ಹುಡುಕಿದ್ರು ನನಗೆ ನಿನ್ ಈ ತರ ಖುಷಿಯಾಗಿರ್ತಿದ್ದೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಅಷ್ಟು ಖುಷಿಯಾಗಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀನಿ ಅಷ್ಟೇ ಗೈಸ್. ಪ್ರೀತಿ ಮಾಡಿದವ್ರು ಪ್ರೀತಿನ ಕಳ್ಕೊಳ್ಬೇಡಿ. ಬಟ್ಟೆ ಚೇಂಜ್ ಮಾಡ್ದಂಗೆ ಹುಡುಗಿನ ಚೇಂಜ್ ಮಾಡಕ್ ಹೋಗ್ಬೇಡಿ. ಹುಡುಗರ ಮನ್ಸನ್ನ ಅರ್ಥ ಮಾಡ್ಕೊಡ್ರಿ, ಅವ್ರ ಭಾವನೆಗೆ ಬೆಲೆ ಕೊಡಿ. ಅವ್ರು ಏನೋ ಹೇಳ್ತವ್ರೆ ಅಂತಂದ್ರೆ ಅದ್ರಲ್ಲಿ ಏನ್ ತಪ್ಪು ಏನ್ ಸರಿ ಅಂತ ಕುತ್ಕೊಂಡು ಯೋಚನೆ ಮಾಡಿ. ಎಲ್ಲದಕ್ಕೂ ಬ್ರೇಕಪ್ ಒಂದೇ ಅಲ್ಲ, ಎಲ್ಲದಕ್ಕೂ ದೂರ ಆಗೋದು ಒಂದೇ ಅಲ್ಲ. ಸೊ ಫ್ಯಾಮಿಲಿ ಇಂಪಾರ್ಟೆಂಟ್. ಹೌದು, ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಸಾಕಿರ್ತಾರೆ, ನಂಬಿಕೆ ನಿನಗೀಗ ನಮ್ಮ ಅಪ್ಪ ಅಮ್ಮಗಿಂತ ಚೆನ್ನಾಗಿ ಇವ್ರು ನಮ್ಮನ್ನ ನೋಡ್ಕೊಂತಾನೆ ಅಂತ ನಿಮ್ಗೆ ನಂಬಿಕೆ ಬಂತು ಅಂತ ಅಂದ್ಮೇಲೆ ಯಾವ್ದೇ ಕಾರಣಕ್ಕೂ ಹುಡುಗನ್ ಕೈ ಬಿಡಕ್ ಹೋಗ್ಬೇಡಿ. ನಿಮ್ಮ ಅಪ್ಪ ಅಮ್ಮನ್ ಕಾಲ್ ಬಿದ್ದಾದ್ರೂ ಅವ್ನ್ ಕೈ ಹಿಡೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಂತ ಯಾರು ಓಡೋ ಮದ್ವೆ ಆಗ್ಬೇಡಿ. ಸೊ ನಾನು ಈಗ್ಲೂ ಅಷ್ಟೇ ನಂಬಿರೋ ಆಂಜನೇಯನ್ ಸಾಕ್ಷಿ ಹೇಳ್ತಿದ್ದೀನಿ, ನಾನ್ ನಂಬೋ ಆಂಜನೇಯ ನನಗೂ ನಾವು ಒಪ್ಸೆ ಮದ್ವೆ ಆಗಿರೋದು, ಯಾವ್ದೇ ರೀತಿ ಒಪ್ಸ್ತಾನೆ ಇಲ್ಲ. ನನಗ್ ಇಂಪಾರ್ಟೆಂಟ್ ನಮ್ಮ ಅಪ್ಪ ಅಮ್ಮ ಒಪ್ಬೇಕಿತ್ತು, ನಮ್ಮ ಅಮ್ಮ ಒಪ್ಬೇಕಿತ್ತು, ನನ್ನ ತಮ್ಮ ಒಪ್ಬೇಕಿತ್ತು. ಅವ್ರ 3 ಜನ ಮಾತ್ರ ಮ್ಯಾಟರ್ ಆಗಿದ್ದು. ಈ ಸಂಬಂಧಿಕರು, ಈ ಸೈಡ್ ಅಲ್ಲಿ ಇರೋರೆಲ್ಲ ನನಗೆ ಒಪ್ಬೇಕನ್ನೋದು ನನ್ನ ಮೈಂಡ್ ಅಲ್ಲೇ ಇರ್ಲಿಲ್ಲ. ಸೊ ನಮ್ಮ ಅಪ್ಪ ಅಮ್ಮ ನನ್ನ ಇಂಟೆಕ್ಷನ್ ಇತ್ತು. ನಮ್ಮ ಅಪ್ಪ ಅಮ್ಮ ನಾನು ಕುಂದ್ಸೇರಿ ಮುಂದೆ ಏನೇ ಜೀವನ ಆದ್ರೂ ನಾವು ನೋಡ್ಕೊಂತೀನಿ, ನಾನು ಒಂದ್ ಜೊತೆ ನಿಲ್ತೀನಿ. ಕಷ್ಟ ಅಂತ ನಾನು ಯಾವತ್ತೂ ನಿಮ್ಮ ಮನೆ ಬಾಕ್ಲಿಗೆ ಬರಲ್ಲ, ಪ್ಲೀಸ್ ಇದೊಂದು ಮಾಡ್ಕೊಡಿ ಅಂತೇಳಿ ಅಂಬಿನ್ ಮಾತಾಡ್ಸಿದಾಗ ಅವ್ನ ಮನ್ಸ್ ಬಗ್ಗೆ ತಿಳ್ಕೊಂಡಾಗ, ಅವ್ನ ಕ್ವಶನ್ಸ್ ಕೇಳಿದಾಗ ಅವ್ನ ಉತ್ತರ ಕೊಟ್ಟಿದ್ದ ರೀತಿ, ಅವ್ನ ಮೆಚುರಿಟಿ ನೋಡಿ ನಾನು ಕಡಕಾಗ ಮಾತಾಡಿದೀನಿ. ನಾನೇನು ಮಾಮೂಲಿ ಸ್ಮೂತ್ ಆಗಿ ಹಂಗಿಂಗ್ ಅಂತ ನಾನು ಮಸ್ತಾಗಿ ಮಾತಾಡಿದ್ನಿ. ಏನಂದ್ರೆ ನೀವೇನ್ ನೋಡ್ಕೊಳಕ್ ಹೋಗ್ಬೇಡ್ರಿ, ನಾನು ನೋಡ್ಕೊಳ್ತೀನಿ, ನನ್ಗೆ ಗೊತ್ತಿದೆ. ನಾವ್ ಭಿಕ್ಷೆ ಬಿಡಿದ್ರು ನಾವ್ ಮತ್ತೆ ನಮ್ಮನೆಗೂ ಅಷ್ಟೇ ನಾವ್ ಕೇಳಲ್ಲ, ನಿಮ್ಮನೆಲ್ಲ ನಾವ್ ಕೇಳಲ್ಲ. ನಾನು ಬದುಕಿ ತೋರಿಸ್ತೀನಿ ಅಂತ ಹೇಳಿ ಬಂದವ್ರು ನಾವ್ ಆಚೆ ಬದುಕ್ತಾನೆ ಇದೀವಿ. ಏನ್ ಚೇಂಜ್ ಆಗಿಲ್ಲ. ಮುಂದಕ್ಕೆ ಯೂಟ್ಯೂಬ್ ಇಲ್ಲ ಅಂದ್ರೂ ಬದುಕ್ತೀವಿ, ಯೂಟ್ಯೂಬ್ ಇದ್ರೂ ಬದುಕ್ತೀವಿ. ಸೊ ಬಿಡ್ಲಿ ಸ್ಟಾರ್ಟಿಂಗ್ ಹೇಳಿಲ್ವಾ, ನಮ್ ಹತ್ರ ಏನಿಲ್ಲ ಅಂದ್ರೂ ಬದುಕ್ತಿವಿ, ಎಲ್ಲ ಬಂದ್ರು ಬದುಕ್ತಿವಿ ಅಂತ ಹೇಳ್ತೇವೆ. ಅಷ್ಟೇ ನಮ್ ಜೀವನ, ಏನಿಲ್ಲ. ಯಾಕಂದ್ರೆ ನಾನು ಕೆಳಗಿಂದ ಬಂದವ್ ಏನೋ ಬುದ್ಧಿ ಇದ್ದಾಗ್ಲೇ ಅವ್ನು ದುಡಿಯಕ್ ಶುರು ಮಾಡ್ದವನು. ಈಗ ನಮ್ ದುಡ್ಡು ಸ್ಟಾಪ್ ಆದ್ಮೇಲೆ ಅವ್ನು ದುಡಿಯಲ್ಲ ಅಂತ ಏನಿಲ್ಲ. ನಾನು ದುಡಿಯೋದು ಮ್ಯಾಟ್ರ್ ಇಲ್ಲ ಬಿಡುವ, ಅದು ಮಾತಾಡ್ಬೇಡ. ಯಾಕಂದ್ರೆ ನಾನು ದುಡಿಯೋದು ನನ್ಗೆ ಗೊತ್ತಿದೆ. ನನ್ಗೆ ಯಾರು ಹೇಳೋದ್ರಿಂದ ಕೇಳೋದ್ರಿಂದ ನನ್ಗೆ ಬರಲ್ಲ. ನಾನು ಮನ್ಸ್ಬಿಟ್ರೆ ನಾಳೆ ನಂಗೆ ಇಕ್ಬೋದು, ನಾನು ಏನೆಲ್ಲ ಮಾಡ್ಬೋದು ಮನ್ಸ್ಬಿಟ್ರೆ. ಬಟ್ ಬೇಡ, ನಂಗೊಂದ್ ಸ್ವಲ್ಪ ರೆಸ್ಟ್ ಆಡೋಣ. ಜೀವನ ಪೂರ ದುಡ್ದು ಸಾಕಾಗ್ಬಿಟ್ಟೈತೆ. 1-2 ವರ್ಷ ರೆಸ್ಟ್ ತಗೊಂಡು ಮತ್ತೆ ಸ್ಟ್ರಗಲ್ ತಗೋಬೇಕು. ಯಾಕಂದ್ರೆ ಇನ್ನ ಮುಂದೆ ಜೀವನ ಇದೆ, ಮಗು ಇದೆಲ್ಲ ಮಾಡೋಣ ಅಷ್ಟೇ ಗೈಸ್. ಇಷ್ಟ ಆಗಿತ್ತು ಲೈಫ್ ಸ್ಟೋರಿ. ಪಟ್ಟಿರೋ ಕಷ್ಟ ಎಲ್ಲ ಹೇಳ್ಕೊಂಡ್ ಕೂತ್ಕೊಂಡ್ರೆ ಆ ಸಿಂಪತಿಯಿಂದ ಏನೋ ಆಗುತ್ತೆ. ನಿಮಗೆ ನಮ್ ಲೈಫ್ ಸ್ಟೋರಿ ಬೇಕಿತ್ತು ಅಷ್ಟೇ. ನನ್ಗೆ ಏನೇ ಮಾತಾಡಿದ್ರು ಸಿಂಪತಿ ಇರ್ಬಾರ್ದು. ಯಾಕಂದ್ರೆ ಸಿಂಪತಿ ನಂದ್ರಲ್ಲಿ ಬೇಜಾನಿದೆ. ಬಟ್ ನಾನು ಹೇಳ್ಕೊಂಡು ಅದ್ರ ತಗೊಳಕ್ ನಂಗೆ ಇಷ್ಟ ಇಲ್ಲ. ನಮ್ದು ಬರೀ ನಿಮ್ದು ಹೆಂಗ್ ನೋಡ್ತಿದ್ರೆ ರೀಲ್ಸ್ ಆಗಿ ನಾವು ಅಷ್ಟೇ ನಮ್ಮನ್ನು ನೋಡ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಇಷ್ಟ ಆಗಿತ್ತು ಲೈಫ್ ಸ್ಟೋರಿ ಅಂಬಿದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಮಿಸ್ ಮಾಡಿದ ಅಂಬಿಕಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಷ್ಟೇ ಗೈಸ್, ಎಲ್ಲರೂ ಚೆನ್ನಾಗಿ ಓದಿ, ಎಕ್ಸಾಮ್ಸ್ ನಡೀತಿದೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ತುಂಬಾನೇ ಚೆನ್ನಾಗಿ ಎಕ್ಸಾಮ್ಸ್ ನ ಬರ್ದು ಪಾಸ್ ಆಗಿ ಎಲ್ಲರಿಗೂ. ಅಷ್ಟೇ ಗೈಸ್, ಬ್ಲಾಗ್ಸ್ ನ ಆಮೇಲೆ ನೋಡಿ. ತುಂಬಾ ಜನ ಕಮೆಂಟ್ ಆಗ್ತಿರ್ತೀರಾ ನಾಳೆ ಸೈನ್ಸ್ ಎಕ್ಸಾಮ್ ಇದೆ, ಅದು ನಿಮ್ ಬ್ಲಾಗ್ಸ್ ನೋಡ್ತಾ ಇರ್ತೀನಿ ಅಂತ. ಓದ್ಬಿಟ್ಟು ನೀವು ಪಕ್ಕ ಪ್ರಿಪೇರ್ ಆಗಿದ್ದೀನಿ, ನಾನು ಎಕ್ಸಾಮ್ ಅಲ್ಲಿ ಬರೀತೀನಿ ಅಂತ ಕಾನ್ಫಿಡೆನ್ಸ್ ಬಂದ್ಮೇಲೆ ಕುತ್ಕೊಂಡು ಬ್ಲಾಗ್ ನೋಡಿ. ಚೆನ್ನಾಗಿ ಬರೀ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಏನೇನು ಹೇಳಲ್ಲ ನಾವು, ನಮ್ಗೆ ಒಳ್ಳೇದಾಗ್ಲಿ, ನಮಗೆ ನಾವೇ ಆರೈಸ್ಕೋಬೇಕು ಅಷ್ಟೇ. ಈ ವ್ಲಾಗ್ ಇಷ್ಟ ಆಗಿದ್ರೆ ಹಾಗೆ ಹೇಳ್ದಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಅಂಬಿಕಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಅಷ್ಟೇ ಗೈಸ್, see you in the next video. ಏನಾದ್ರು ತಪ್ಪಾದ್ರೂ ಹಂಗೆ ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ. ಏನಾದ್ರು ಇದ್ರೆ ದಯವಿಟ್ಟು ಒಳ್ಳೆ ರೀತಿಲಿ ಹೇಳಿ, ಕಮೆಂಟ್ ಅಲ್ಲಿ ತಿದ್ಕೊಳ್ತೀರಿ. ಅದ್ ಬಿಟ್ಬಿಟ್ಟು ಸುಮ್ನೆ ಏನೋ ಒಂದು ಅದ್ರಲ್ಲೂ ಹುಡುಕಿ ಹೇಳ್ಬಿಟ್ಟು ಎಲ್ಲರೂ ಯಾರು ಸಾಚಲ್ಲ, ಎಲ್ಲರೂ ತಪ್ಪು ಮಾಡ್ತಾ ಇರ್ತಾರೆ. ನಮ್ಮ ಮಾತಲ್ಲಿ ಏನೋ ಒಂದು ತಪ್ಪಾಗಿದ್ರೆ ಹೊಟ್ಟೆಗೆ ಹಾಕೊಳ್ಳಿ ಗೈಸ್, ಅಷ್ಟೇ ಕ್ಷಮಿಸ್ಬಿಡಿ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ಕಾಗಿ. ಬಾಯ್.